ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಅಶ್ವಿನಿ ದೇವಡಿಗ. ಗುಡ್ ಮಾರ್ನಿಂಗ್ ಅಶ್ವಿನಿ ದೇವಡಿಗ. ಇವತ್ತು ಬಹಳ ಪ್ರಮುಖವಾದಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಕಾಲ್ ಮಾಡಿ ಅವ್ರ ಬಗ್ಗೆ ಕೂಡ ಮಾತಾಡಬೇಕಾಗತ್ತೆ ಇದ್ರ ಬಗ್ಗೆ. ಯಾಕಂತ ಹೇಳಿದ್ರೆ ಈ ಮಾನವ ಹಾಗೆ ಪ್ರಾಣಿಗಳ ಸಂಘರ್ಷ ಮಿತಿ ಮೀರ್ತಾ ಇದೆ. ಅದರಲ್ಲೂ ಕೂಡ ಈ ಕಾಡಾನೆಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ವರ್ಷದಿಂದ ವರ್ಷಕ್ಕೆ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನೆ ತುಳಿತ, ಇಂಥ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು? ಸರ್ಕಾರ ಒಂದು ನಿರ್ಧಾರಕ್ಕೆ ಈಗ ಬರ್ತಾ ಇದೆ ಅಶ್ವಿನಿ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ AI ತಂತ್ರಜ್ಞಾನವನ್ನ ಬಳಕೆ ಮಾಡುತ್ತೆ ಅಂತೆ. ರಾಜ್ಯದಲ್ಲಿ ಮಿತಿಮೀರಿದ ಕಾಡಾನೆಗಳ ಕಾಟ, ಗಜಪಡೆ ದಾಳಿಗೆ ಬೆಳೆ ನಾಶ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಜೀವಗಳು ಕೂಡ ಬಲಿಯಾಗ್ತಾ ಇದೆ. ಕಳೆದ 5 ವರ್ಷದಲ್ಲಿ 150ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಚಾಮರಾಜನಗರ, ಅದು ಕೂಡ ಬೆಂಗಳೂರು, ಈ ಹಾಸನ, ಕೊಡಗು, ಮೈಸೂರು, ಆನೇಕಲ್ ಭಾಗದಲ್ಲಿ ಹೆಚ್ಚಿದ ಕಾಡಾನೆಗಳ ಹಾವಳಿ. ಕಾಡಾನೆ ಹಾವಳಿ ತಡೆಗೆ ಅರಣ್ಯ ಇಲಾಖೆ ಪ್ರಯತ್ನವನ್ನು ಪಡ್ತಾ ಇದೆ. ಈ ಚಾಮರಾಜನಗರ, ಹಾಸನ, ಕೊಡಗು, ಮೈಸೂರು, ಆನೇಕಲ್ ಭಾಗದಲ್ಲಿ ಹೆಚ್ಚಿದ ಕಾಡಾನೆಗಳ ಹಾವಳಿ, ಕಾಡಾನೆ ಹಾವಳಿ ತಡೆಗೆ ಅರಣ್ಯ ಇಲಾಖೆ ಪ್ರಯತ್ನವನ್ನು ಪಡ್ತಾ ಇದೆ. ಬೆಂಗಳೂರಲ್ಲಿ ಚಿರತೆ ಕಾಟ, ಈ ರಾಜ್ಯದ ಬೇರೆ ಬೇರೆ ಕಡೆ, ಈ ಚಾಮರಾಜನಗರ, ಸೊ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡಾನೆಗಳಿರುವಂಥ ಪ್ರದೇಶ ಇದು ಚಾಮರಾಜನಗರ. ಅದಾದಮೇಲೆ ಹಾಸನ, ಕೊಡಗು, ಮೈಸೂರು, ಆನೇಕಲ್ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ರೆಡಿ ಕಾಲರ್ಸ್ ಅಂತ ತಗೊಂಡು ಬಂದಿದ್ರು, ಆದರೆ ಅದರಲ್ಲಿ ಏನು ಪ್ರಯೋಜನ ಆಗ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಯಾವ ರೀತಿಯಾಗಿ ವರ್ಕೌಟ್ ಆಗ್ತಿದೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಲೈವ್ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡುತ್ತೆ. ಅರಣ್ಯ ಇಲಾಖೆ ಸಿಬ್ಬಂದಿಯವರಿಗೆ ಗಮನಕ್ಕೆ ಬರುತ್ತೆ ಆನೆ ಎಲ್ಲೆಲ್ಲಿ ಹೋಗ್ತಾ ಇದೆ, ಏನು ಕತೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ಜನವಸತಿ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಇನ್ಫಾರ್ಮ್ ಮಾಡ್ತಾರೆ. ನೋಡಿ, ಕಾಡಾನೆ ದಾಳಿ ತಡೆಗೆ ಬಂದಿದೆ ಈಗ AI ಟೆಕ್ನಾಲಜಿ ಮೊರೆ ಹೋದ ಅರಣ್ಯ ಇಲಾಖೆ. ಆನೆಗಳ ಬುದ್ಧಿವಂತಿಕೆಗೆ AI ಟೆಕ್ನಾಲಜಿ ಸವಾಲೀಗ. ರಾಜ್ಯದ 35 ಕಡೆಗಳಲ್ಲಿ AI ಡಿವೈಸ್ ಅಳವಡಿಕೆ ಮಾಡಲಾಗಿದೆ. ಸ್ಪೀಕರ್, CC ಕ್ಯಾಮೆರಾ ಹೊಂದಿರುವಂಥ AI ಟೆಕ್ನಾಲಜಿ. ಇದರಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ, ವಿಚಿತ್ರ ಸದ್ದು ಕೇಳಿ ಓಡಿ ಹೋಗ್ತಾವೆ ಅಂತೆ ಕಾಡಾನೆಗಳು. ಏನಿದು ಹಾಗಾದ್ರೆ AI ಟೆಕ್ನಾಲಜಿ? ಇದು ಹೇಗೆ ಕೆಲಸ ಮಾಡುತ್ತೆ? ರಿಪಬ್ಲಿಕ್ ಕನ್ನಡದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಆನೆಗಳು ಹೇಳಿ ಕೇಳಿ ಬಹಳ ಬುದ್ಧಿವಂತರು. ಇಡೀ ಭೂಮಿ ಮೇಲೆ ಇರುವಂತಹ, ಅಂದ್ರೆ ಮನುಷ್ಯರನ್ನ ಹೊರತುಪಡಿಸಿದ್ರೆ ಗಾತ್ರದಲ್ಲೂ ಕೂಡ ದೊಡ್ಡವು. ಅದ್ರ ಜೊತೆಲಿ ಅದನ್ನ ಸೆರೆ ಹಿಡಿಬೇಕು ಅಂತಂದ್ರೂ ಕೂಡ ಚಿರತೆ ಸೆರೆ ಹಿಡಿದಷ್ಟು ಸುಲಭವಾಗಿ ಆಗೋದಿಲ್ಲ. ಅದನ್ನ ಮತ್ತೆ ಕಾಡಿಗೆ ವಾಪಸ್ ಕರ್ಕೊಂಡೋಗ್ಬೇಕು, ವಾಪಸ್ ಕಳಿಸ್ಬೇಕು ಅಂತಂದ್ರು ಅದು ಕೂಡ ಬಹಳ ದೊಡ್ಡ ಸವಾಲಿನ ಕೆಲಸ. ಇಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಅನೇಕ ಪ್ರಯತ್ನಗಳನ್ನ ಮಾಡ್ತು. ಈ ಆನೆ ಕಂದಕಗಳನ್ನ ಮಾಡೋದು, ಆನೆ ಕಾರಿಡಾರ್ಗಳನ್ನ ಮಾಡೋದಾಗಿರ್ಬೋದು, ಏನಾದ್ರೂ ಒಂದು ವ್ಯವಸ್ಥೆ ಮಾಡಬಹುದು. ಬಹಳ ಕಷ್ಟ. ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಗಳನ್ನಂತೂ ಮಾಡಿದೆ. ಇಷ್ಟು ವರ್ಷಗಳ ಕಾಲ ಈ ಕಾದಾಟ ಮುಂದುವರೆದಿದೆ. ಕಾರಣ ಏನು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಇದು ಅತಿಕ್ರಮಣ ಪ್ರವೇಶ ಆಗಿರ್ಬೋದು, ಅರಣ್ಯ ನಾಶ ಆಗಿರ್ಬೋದು. ಅದರ ಜೊತೆಯಲ್ಲಿ ಕಾಡಲ್ಲಿ ಆಹಾರ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ, ಎಲ್ಲಿ ಹೋಗುತ್ತೆ ಆನೆಗಳು? ರಾಜ್ಯದಲ್ಲಿ ಈ ಕಾಡಾನೆಗಳ ಕಾಟ ವರ್ಷದಿಂದ ವರ್ಷಕ್ಕೆ ಇದೆಯಲ್ಲ, ಹೆಚ್ಚಾಗ್ತಾನೆ ಇದೆ. ಕಳೆದ 5 ವರ್ಷದಲ್ಲಿ ಗಮನಿಸಿದ್ರೆ 150ಕ್ಕೂ ಹೆಚ್ಚು ಜನ ಕಾಡಾನೆಗಳ ದಾಳಿಗೆ ಈಗಾಗಲೇ ಮೃತಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅಷ್ಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ. ಇದೆಲ್ಲದಕ್ಕೂ ಇತಿಶ್ರೀ ಯಾವಾಗ, ಫುಲ್ ಸ್ಟಾಪ್ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ವು. ಆಗ ಹೊಳೆದಿದ್ದೆ ಈ AI ಟೆಕ್ನಾಲಜಿ. ಈಗಾಗಲೇ ಚಾಮರಾಜನಗರ, ಹಾಸನ, ಕೊಡಗು, ಮೈಸೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಆನೆಯ ಗಲಾಟೆ ಇದೆಯಲ್ಲ, ಇದರಿಂದ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ರೈತರು ತೋಟಕ್ಕೆ ಹೋಗೋದಕ್ಕೆ, ತಮ್ಮ ತೋಟಕ್ಕೆ ಹೋಗಬೇಕು ಅಂತಂದ್ರೂ ಕೂಡ ಹೆದರ್ಕೊಂಡು ಆತಂಕ ಪಡುವಂಥ ಪರಿಸ್ಥಿತಿ ಈಗ ರಾಜ್ಯದಲ್ಲಿ. ಹಾಗಾದ್ರೆ ಈ ಕಾಡಾನೆಗಳ ಹಾವಳಿ ಎಲ್ಲೆಲ್ಲಿ ಹೇಗಿದೆ ಅನ್ನುವಂಥ ಒಂದು ಸಂಪೂರ್ಣ ವರದಿ, ಸಂಪೂರ್ಣ ಚಿತ್ರಣ ಇದೆ, ನೋಡ್ಕೊಂಬನ್ನಿ. ವರ್ಷದಿಂದ ವರ್ಷಕ್ಕೆ ಆನೆ ಕಾಲ್ತುಳಿತದ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ವರ್ಷಗಳಿಂದ ಬೆಳೆದಂತಹ ಬೆಳೆ ಕೂಡ ಆನೆ ನಾಶ ಮಾಡ್ತಾ ಇದೆ. ಈ ಎಲ್ಲಾ ವಿಚಾರ ರೈತರ ನೆಮ್ಮದಿಯನ್ನ ಕೆಡಿಸಿದೆ. ಕಾಫಿ ತೋಟದಲ್ಲಿ ಆನೆಗಳು ನಡೆದಿದ್ದೇ ದಾರಿ, ಹಿಂಡು ಹಿಂಡಾಗಿ ರಸ್ತೆಗಳಲ್ಲೂ ಸಂಚಾರ, ರಾತ್ರಿ ಹೊತ್ತಿನಲ್ಲೂ ಊರೊಳಗೆ ಗಜಪಡೆಗಳ ಓಡಾಟ. ಹೀಗೆ ಹೇಳ್ತಾ ಹೋದ್ರೆ ಕಾಡಾನೆಗಳು ಕೊಡ್ತಾ ಇರೋ ಕಾಟ ಅಷ್ಟಿಷ್ಟಲ್ಲ. ಅದರಲ್ಲೂ ರಾಜ್ಯದ ಹಲವು ಭಾಗಗಳಲ್ಲಿ ಕಾಡಾನೆಗಳು ಭಯದ ವಾತಾವರಣ ಸೃಷ್ಟಿಸಿವೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಗಜಪಡೆ ಕಾಟ.
ಕಾಡಾನೆಗಳ ಉಪಟಳಕ್ಕೆ ರೈತರು ಹೈರಾಣ. ರಾಜ್ಯದಲ್ಲಿ ಕಾಡಾನೆ ಹಾವಳಿ ನಿತ್ಯದ ಸಮಸ್ಯೆಯಾಗಿದೆ. ಅರಣ್ಯ ಇಲಾಖೆ ಅಂಕಿಅಂಶದ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಜನ ಆನೆ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಕಳೆದ 1 ವರ್ಷದಲ್ಲೇ ಆನೆ ಕಾಲ್ತುಳಿತಕ್ಕೆ 53 ಜನರು ಮೃತಪಟ್ಟಿದ್ದಾರೆ. ಗಜಪಡೆಗಳ ಕಾಟಕ್ಕೆ ಆಸ್ತಿ ಮತ್ತು ಬೆಳೆ ನಾಶದಿಂದ ರೈತರು ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ ರಾಜ್ಯದಲ್ಲಿ 2,000 ಹೆಕ್ಟೇರ್ಗೂ ಹೆಚ್ಚು ಬೆಳೆ ಕಾಡಾನೆಗಳಿಂದ ನಾಶವಾಗ್ತಾ ಇದೆ. ಭತ್ತ, ರಾಗಿ, ಕಬ್ಬು, ಜೋಳ, ಕಾಫಿ, ತೆಂಗು, ಹಲಸು ಬೆಳೆಗಳು ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕಳೆದ 1 ವರ್ಷದಲ್ಲಿ ಕಾಡಾನೆಗಳ ಕಾಲ್ತುಳಿತಕ್ಕೆ ಚಾಮರಾಜನಗರ ಜಿಲ್ಲೆಯಲ್ಲಿ 35 ಮಂದಿ ಬಲಿಯಾಗಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 20 ಮಂದಿ ಪ್ರಾಣ ಕಳೆಕೊಂಡ್ರೆ ಇನ್ನುಳಿದಂತೆ ಶಿವಮೊಗ್ಗದಲ್ಲಿ 18 ಜನ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15, ಹಾಸನ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 12 ಮಂದಿ ಗಜಪಡೆ ದಾಳಿಗೆ ಉಸಿರು ಚೆಲ್ಲಿದ್ದಾರೆ. ಆನೆ ಬರೋದಂದರೆ ನಮ್ಗೆ ತುಂಬ ಅನಾನುಕೂಲ ಆಗ್ತದೆ. ಆನೆಯಿಂದನೇ ಬೆಳೆ ಇಡಬೇಕಾದ್ರೆ ನಮ್ಗೆ ಧೈರ್ಯವಾಗಿ ಬೆಳೆ ಇಡೋಕ್ಕೆ ಆಗಲ್ಲ. ಬೇಜಾನ್ ಬಂಡವಾಳ ಹಾಕ್ತೀವಿ. ಬಂಡವಾಳ ಹಾಕಿದ್ರೂ ಅದನ್ನು ನಾವು ತಗೊಳ್ಳೋಕ್ಕೆ, ಅದು ವಾಪಸ್ ತಗೊಳ್ಳೋಕ್ಕೆ ಆಯ್ತಾ ಇಲ್ಲ. ಇವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ. ಒಂದು ಪಟಾಕಿ ಕೊಡಲ್ಲ. ಬೇರೆ ಅವರು ಸಿಬ್ಬಂದಿಗಳಿಗಾದರೂ ಬಿಟ್ಟು ಇಲ್ಲಿ ಸ್ವಲ್ಪ ಕಾವಲಿದ್ರೆ ನಮ್ಗೆ ಪರಿಹಾರನೇ ಬೇಕಾಗಿಲ್ಲ. ಪರಿಹಾರ ಕೊಡಬೇಕಾದ್ದೇ ಇಲ್ಲ ಅವರು ನಮ್ಗೆ. ಅವರು ಒಂದು ಸಿಬ್ಬಂದಿನ ಎಲ್ಲೆಲ್ಲಿ ಪಾಯಿಂಟ್ ಇದೆ, ಒಂದು 4 ಪಾಯಿಂಟ್ 3 ಪಾಯಿಂಟ್ಗೆ ಅವ್ರನ್ನ ಒಂದು ಇಬ್ಬಿಬ್ಬರನ್ನ ಹಾಕ್ಬಿಟ್ರೆ ಕಾಯ್ಕೊಂಡಿರ್ತಾರೆ. ಯಾರು ಕೇರ್ ಮಾಡಲ್ಲ. ನಮ್ಮ ಫಾರೆಸ್ಟ್ರಿಗೆ ಹೇಳ್ತೀವಿ, ರೇಂಜರಿಗೆ ಹೇಳ್ತೀವಿ, ಗಾರ್ಡ್ಗಳಿಗೆ ಹೇಳ್ತೀವಿ. ಕೊಡಗಿನ ಕಾಫಿ ತೋಟಗಳಲ್ಲಿ ಕಾಡಾನೆಗಳ ಹಿಂಡು. ರಾಜ್ಯದಲ್ಲಿ ಒಟ್ಟು 6,395 ಕಾಡಾನೆಗಳಿದೆ. ಅದರಲ್ಲಿ ಸುಮಾರು 2,000 ಆನೆಗಳು ಕೊಡಗು ಜಿಲ್ಲೆಯಲ್ಲಿದೆ. ಅದರಲ್ಲೂ ಸುಮಾರು 200 ಆನೆಗಳು ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟಿದೆ. ಆದರೆ ಕಾಡಾನೆಗಳ ಸಂಖ್ಯೆ ಹೆಚ್ಚಾಗಿರೋದು ಜೊತೆಗೆ ಕಾಡಿನಲ್ಲಿ ಆಹಾರದ ಕೊರತೆಯಿಂದಾಗಿ ನಾಡಿಗೆ ಲಗ್ಗೆ ಇಡ್ತಾ ಇವೆ. ಎರಡ್ 2023ರಿಂದ ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ 26 ಮಂದಿ ಬಲಿಯಾಗಿದ್ದಾರೆ. ಮಡಿಕೇರಿ ವಿಭಾಗದಲ್ಲಿ 10 ಜನ ಮೃತಪಟ್ಟರೆ ವಿರಾಜಪೇಟೆ ವಿಭಾಗದಲ್ಲಿ ಬಲಿಯಾದವರು 12 ಮಂದಿ. ವನ್ಯಜೀವಿ ವಿಭಾಗದಲ್ಲಿ 4 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ತಪ್ಪದ ಕಾಡಾನೆ ಹಾವಳಿ. ಕಾಫಿ ತೋಟಕ್ಕೆ ಹೋಗಲು ಕಾರ್ಮಿಕರಿಗೆ ಭಯ. ಹಾಸನ ಜಿಲ್ಲೆಯಲ್ಲೂ ಕಾಡಾನೆಗಳ ಕಾಟ ಮಿತಿಮೀರಿದೆ. 2023ರಿಂದ ಇಲ್ಲಿವರೆಗೆ ಕಾಡಾನೆ ದಾಳಿಗೆ 12 ಮಂದಿ ಜಿಲ್ಲೆಯಲ್ಲಿ ಬಲಿಯಾಗಿದ್ದಾರೆ. ಜೀವಹಾನಿ ಜೊತೆಗೆ ಬೆಳೆ ನಾಶವೂ ಅಧಿಕವಾಗಿದೆ. ಸಕಲೇಶಪುರ, ಅರಕಲಗೂಡು, ಹಾಸನ ತಾಲೂಕಿನ ಮಲೆನಾಡು ಭಾಗದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಇದರಿಂದಾಗಿ ರೈತರು ಕಾಫಿ ತೋಟಗಳಿಗೆ ಕೆಲಸಕ್ಕೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೇಡಿಯೋ ಕಾಲರ್ ಹಾಕಿದ ನಂತರ ರೇಡಿಯೋ ಕಾಲರ್ ಕಮ್ಯುನಿಕೇಟ್ಸ್ ವಿತ್ ದ ಸ್ಯಾಟಲೈಟ್. ಆನ್ಲೈನ್ ಪೋರ್ಟಲ್ ಅಲ್ಲಿ ಮಾಹಿತಿ ಬರ್ತದೆ. ಆನ್ಲೈನ್ ಪೋರ್ಟಲ್ ಇಂದ ನಾವು ನೋಡಿಕೊಂಡು ಕಂಟ್ರೋಲ್ ನಂಬರ್ ಮಾಹಿತಿ ಫೀಲ್ಡ್ಗೆ ಕೊಡ್ತಾರೆ. ಈಗ ಏನ್ ಮಾಡ್ತಾ ಇದ್ದೀವಿ, ಅದು ಪ್ರೊಸೀಜರ್ ಜೊತೆಗೇನೆ ಒಂದು ರಿಸೀವರ್ ಇರ್ತದೆ. ರೇಡಿಯೋ ಕಾಲರ್ ಅಲ್ಲಿ ಒಂದು ಸ್ಮಾಲ್ ಡಿವೈಸು. ದೋಸ್ 2 ಡಿವೈಸಸ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಚಾಮರಾಜನಗರ, ಹಾಸನ, ಕೊಡಗು, ಮೈಸೂರಲ್ಲಿ ಜೀವಹಾನಿ ಪ್ರಕರಣಗಳು ಹೆಚ್ಚಿದೆ. ರೈತರು, ಕೂಲಿ ಕಾರ್ಮಿಕರು ಕಾಡಾನೆ ದಾಳಿಗೆ ಹೆಚ್ಚು ಬಲಿಯಾಗಿದ್ದಾರೆ. ಆನೆ ಮತ್ತು ಮನುಷ್ಯ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಏಪ್ರಿಲ್ 1ರಿಂದ ಜೂನ್ ಅಂತವರೆಗೆ ಅಂದರೆ ಫಸ್ಟ್ ಕ್ವಾರ್ಟರಲ್ಲಿ ಒಟ್ಟು ಮಾನವ ಪ್ರಾಣ ಹಾನಿ 14 ಆಗಿತ್ತು. ಕೆಲವು ಮ್ಯಾಕ್ಸಿಮಮ್ ಅದರಲ್ಲಿ ಆನೆಗಳಿಂದನೇ ತುಳಿದು ಈ ಒಂದು ಸಾವುಗಳು ಆಗಿತ್ತು. ಈ ವರ್ಷ ಒಟ್ಟು ಸಂಖ್ಯೆ ಈಗ 8 ಆಗಿದೆ. ಜೂನ್ ತಿಂಗಳು ಅಲ್ಲಿ ಈಗವರೆಗೆ 1 ಘಟನೆ ಅಂತ ಒಂದು ಪ್ರಕರಣ ಆಗಿದೆ. ಬಟ್ ಅದನ್ನು ಆಗಬಾರ್ದು ಅಂತ ನಾವು ಯಾವಾಗಲೂ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಅರಣ್ಯ ನಾಶದಿಂದ ಆನೆಗಳಿಗೆ ಆಹಾರದ ಕೊರತೆ ಎದುರಾಗಿದೆ. ನೀರಿನ ಮೂಲಗಳು ಒಣಗಿದೆ. ಹೀಗಾಗಿ ಆಹಾರ, ನೀರನ್ನ ಹುಡುಕಿ ಕಾಡಾನೆ ನಾಡಿಗೆ ಬರ್ತಾ ಇವೆ. ಇದರಿಂದ ಮನುಷ್ಯ ಆನೆ ನಡುವಿನ ಸಂಘರ್ಷ ಹೆಚ್ಚಾಗಿದೆ. ಆನೆ ಕಾರಿಡಾರ್, ಗ್ರಾಮಗಳ ಸುತ್ತಲೂ ಬಲವಾದ ತಡೆಗೋಡೆ, ಸೋಲಾರ್ ಫೆನ್ಸಿಂಗ್ ಹಾಕಿದ್ರೂ ಪ್ರಯೋಜನ ಆಗಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಸದ್ಯ AI ಟೆಕ್ನಾಲಜಿಯ ಮೊರೆ ಹೋಗೋದಕ್ಕೆ ಸಜ್ಜಾಗಿದೆ. ಆನೆಗಳ ಈ ಪುಂಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಅರಣ್ಯ ಇಲಾಖೆ ಹಲವು ಕ್ರಮಗಳನ್ನ ಕೈಗೊಂಡಿದೆ. ಇಷ್ಟಾದ್ರೂ ಕೂಡ ಯಾವ ಕ್ರಮಗಳು, ಯಾವ ತಂತ್ರಜ್ಞಾನವೂ ಕೂಡ ವರ್ಕೌಟ್ ಆಗ್ತಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಇದೀಗ AI ಟೆಕ್ನಾಲಜಿ ಮೊರೆ ಹೋಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಶ್ವಿನಿ, ಈ ಆನೆಗಳ ಬಗ್ಗೆ ಒಂದು ವಿಶೇಷತೆ ಹೇಳಲೇಬೇಕು. ಈ ಆನೆಗಳ ಬಗ್ಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ಮಾನವನ ಮೆದುಳಿನಲ್ಲಿ ಎಷ್ಟು ನರಕೋಶ ಇದೆ, ಅಷ್ಟೇ ನರಕೋಶ, ಅಷ್ಟೇ ಬುದ್ಧಿವಂತಿಕೆ ಈ ಆನೆಗಳಲ್ಲೂ ಕೂಡ ನಾವು ಕಾಣಬಹುದಂತೆ. ಈಗ ಯಾಕೆ ಈ ಪೀಠಿಕೆ ಅಂತ ಹೇಳಿದ್ರೆ, ಸೊ ಅದರ ಬುದ್ಧಿವಂತಿಕೆಗೆ ಈಗ ಸವಾಲೊಡ್ಡಲು AI ಟೆಕ್ನಾಲಜಿ ಬಂದಿದೆ. ಸೊ ಈ
AI ಟೆಕ್ನಾಲಜಿಯನ್ನು ಬಳಸಿ ಅನ್ನದಾತರ ಕೃಷಿ ಭೂಮಿ ಕಾಯಲು ಸಜ್ಜಾಗಿದೆ ಈಗ ಸರ್ಕಾರ. ಆನೆ ಮತ್ತು ಮನುಷ್ಯ ಸಂಘರ್ಷಕ್ಕೆ ಬ್ರೇಕ್ ಹಾಕಲು ಒಂದು ತಂತ್ರಜ್ಞಾನವನ್ನು ಪರಿಚಯ ಮಾಡ್ತಾ ಇದೆ. ಸೊ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಈ AI ಟೆಕ್ನಾಲಜಿ ಆನೆ ಭಾಷೆಯಲ್ಲಿ ಸಂವಹನ ಕೂಡ ಮಾಡುತ್ತಂತೆ. ಅದು ಹೇಗೆ, ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಇದು ವರ್ಕೌಟ್ ಆಗುತ್ತಾ ರಿಯಲಿ ಕರ್ನಾಟಕದಲ್ಲಿ ಅಂತ ನಾವು ನೋಡಬೇಕಾಗತ್ತೆ. ತಮಿಳುನಾಡಲ್ಲಿ ಇದನ್ನು ಅಳವಡಿಕೆ ಮಾಡಿದ್ರಂತೆ, ವರ್ಕೌಟ್ ಆಗಿದೆ ಅಂತೆ. ಹಾಗಾದರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಇದು ವರ್ಕೌಟ್ ಆಗುತ್ತೆ, ಏನು ಕತೆ, ಅದ್ರ ಬಗ್ಗೆ ಒಂದು ಸಂಪೂರ್ಣ ವರದಿ ಇದೆ, ಫಸ್ಟ್ ನೋಡ್ಸ್ಕೊಂಡು. ಆನೆ ಸಿಕ್ಕಾಬಟ್ಟೆ ಬುದ್ಧಿವಂತ ಪ್ರಾಣಿ. ಆನೆಯ ಬುದ್ಧಿವಂತಿಕೆ ಮುಂದೆ ಯಾವ ಟೆಕ್ನಾಲಜಿ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಕಡೆಗೂ AI ಟೆಕ್ನಾಲಜಿ ಮೊರೆಗೆ ಅರಣ್ಯ ಇಲಾಖೆ ಹೋಗಿರುವಂಥದ್ದು. ಕಾಡಾನೆ ಕಾಟ ತಡೆಗೆ ಬಂತು AI ಕ್ಯಾಮೆರಾ. ರೈತರಿಗೆ ನೆರವಾದ ಹೊಸ AI ತಂತ್ರಜ್ಞಾನ. ಈ ದೃಶ್ಯವನ್ನ ನೋಡಿ. ಹಿಂಡಾಗಿ ಕಾಡಾನೆಗಳು ತೋಟದ ಒಳಗೆ ನುಗ್ಗಿತಾ ಇರೋದು, ದಿಢೀರ್ ಕೇಳಿದ ಶಬ್ದಕ್ಕೆ ಬೆಚ್ಚಿ ಬೀಳೋದು, ಬಂದ ದಾರಿಯಲ್ಲೇ ವಾಪಸ್ ಕಾಲ್ ಕೀಳೋದು. ಇದೇ ನೋಡಿ ರೈತರಿಗೆ ಸಹಾಯವಾಗುವಂತಹ AI ತಂತ್ರಜ್ಞಾನ. ಹೌದು, ಆನೆ ಮತ್ತು ಮನುಷ್ಯರ ನಡುವಿನ ಸಂಬಂಧ ಅತ್ಯಂತ ಹಳೆಯದ್ದು. ಇತ್ತೀಚಿನ ವರ್ಷಗಳಲ್ಲಿ ಆನೆ ಮತ್ತು ಮನುಷ್ಯರ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಕಾಡಾನೆಗಳ ದಾಳಿಗೆ ಮನುಷ್ಯರು ಬಲಿಯಾಗ್ತಿದ್ದಾರೆ. ಅರಣ್ಯ ಪ್ರದೇಶ ನಾಶವಾಗ್ತಾ ಇದ್ದು ಆನೆಗಳು ನಾಡಿಗೆ ಲಗ್ಗೆ ಇಡ್ತವೆ. ಇದರಿಂದ ಕಾಲ್ತುಳಿತ ಪ್ರಕರಣಗಳು ಅಧಿಕಗೊಂಡಿದೆ. ಕೃಷಿ ಮಾಡಲು ಅನ್ನದಾತರು ಭಯ ಪಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಆನೆ ಸಿಕ್ಕಾಪಟ್ಟೆ ಬುದ್ಧಿವಂತ ಪ್ರಾಣಿ. ಹೀಗಾಗಿ ಕಾಡಾನೆಗಳ ಕಾಟ ತಡೆಗೆ ಸಾಕಷ್ಟು ಪ್ರಯತ್ನಗಳು ಮುಂದುವರೆದಿವೆ. ಈ ಪೈಕಿ ಸೋಲಾರ್ ಫೆನ್ಸಿಂಗ್, ಎಲಿಫೆಂಟ್ ಕಾರಿಡಾರ್, ಹ್ಯಾಂಗಿಂಗ್ ಫೆನ್ಸ್ ಇನ್ನಿತರ ತಂತ್ರಗಳನ್ನ ಕಂಡು ಹಿಡಿಯಲಾಗಿದೆ. ಆದರೆ ಮನುಷ್ಯ ಮಾಡುವ ಎಲ್ಲಾ ಪ್ರಯತ್ನಗಳು ಆನೆಯ ಮುಂದೆ ಮಂಡಿಯೂರಿದೆ. ಆದ್ರೆ ಈಗ ಆನೆ ಬುದ್ಧಿವಂತಿಕೆಗೆ ಸವಾಲೊಡ್ಡಲು AI ಟೆಕ್ನಾಲಜಿ ಪರಿಚಯಗೊಂಡಿದೆ. ಪ್ರತಿಯೊಂದು ನಾವು ಚಟುವಟಿಕೆಗಳು ಏನು ಮಾಡ್ತೇವೆ ಅದಕ್ಕೆ ತಕ್ಕಂತೆ ಆನೆಗಳು ಕೂಡ ಅದಕ್ಕೆ ಪರಿಹಾರ ಯಾವ ರೀತಿ ಆಗಬೇಕು ಅದರ ಬಗ್ಗೆ ಚಿಂತನೆ ಮಾಡಿ ಅದು ಒಂದು ಬೇರೆ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಮಾಡುತ್ತೆ. ಆನೆಗಳು ಬೇರೆ ಒಂದು ದಾರಿ ಹುಡುಕ್ತದೆ. ಈ ಸೋಲಾರ್ ಫೆನ್ಸಿಂಗ್ ಶುರುವಲ್ಲಿ ನಾವು ಹಾಕುವಾಗ ಆನೆಗಳು ಅದು ಹೋಗಿ ಟಚ್ ಆದ ಕೂಡಲೇ ಶಾಕ್ ಏನು ಬರ್ತಾಯಿತ್ತು, ವಾಪಸ್ ಹೋಗ್ತಾಯಿತ್ತು. ಅದು ಆದಮೇಲೆ ಬೇರೆ ರೀತಿ ಅದು ಯೋಚನೆ ಮಾಡಿಕೊಂಡು ಹೆಂಗೆ ಕ್ರಾಸ್ ಮಾಡಬೇಕು, ಹೆಂಗೆ ಡ್ಯಾಮೇಜ್ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿಕೊಂಡು ಅದು ಹೋಗುತ್ತೆ. ಆನೆ ಧ್ವನಿ ಇರುವ ಹೊಸ AI ತಂತ್ರಜ್ಞಾನಕ್ಕೆ ಯಶಸ್ಸು. ವಿಜ್ಞಾನಿಯ ಕೈಚಳಕದಲ್ಲಿ ಸಿದ್ಧಗೊಂಡ AI ಟೆಕ್ನಾಲಜಿ. ಆನೆಗಳ ಕಾಟ ತಡೆಗೆ ಇದೀಗ AI ಟೆಕ್ನಾಲಜಿ ಮೊರೆ ಹೋಗಲಾಗಿದೆ. ತಮಿಳುನಾಡು ನೆಲ್ಲೂರು ಮೂಲದ ಬಿಜೆಂಟ್ ಎಂಬ ಸಂಸ್ಥೆ 5 ವರ್ಷಗಳ ನಿರಂತರ ಪ್ರಯತ್ನದಿಂದ ಫಾರ್ಮ್ ಗಾರ್ಡ್ ಎಂಬ AI ಟೆಕ್ನಾಲಜಿ ಕಂಡು ಹಿಡಿದಿದೆ. ಈ AI ಟೆಕ್ನಾಲಜಿ ಆನೆಗಳ ಜೊತೆ ಸಂವಹನಕ್ಕೆ ಇಳಿದಿವೆ. ರಾಘವೇಂದ್ರ ಅನ್ನೋರು ಆಗಾಗ್ಗೆ ಸರ್ಕಾರಿ ಕಾರ್ಯಕ್ರಮಗಳು, ರಾಜ್ಯಪಾಲರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು. ಆಗ ಸಾಕಷ್ಟು ರೈತರು ವನ್ಯಜೀವಿಗಳಿಂದ ತಮ್ಮ ಹೊಲ ಗದ್ದೆಗಳಿಗೆ ಆಗ್ತಿದ್ದ ಸಮಸ್ಯೆಗಳ ಬಗ್ಗೆ ಕಣ್ಣೀರು ಹಾಕ್ತಾ ಇದ್ರು. ಇದರಿಂದ ಬೇಸರಗೊಂಡ ರಾಘವೇಂದ್ರ ಅವರು AI ಬಳಸಿ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಬಳದಂತ ಆಲೋಚನೆಯೇ ಇದೀಗ ಅನ್ನದಾತರಿಗೆ ವರದಾನವಾಗಿದೆ. Like based on animal dimension and their tusker size, everything. So our device will be creating a sounds based on that. So how we are speaking in English, Kannada, Malayalam, Tamil, the same way animal will be having their own languages. So that and all will be generated by our device. So make the animal go back into the forest in a safe manner. So that is the main thing we follow, sir. ಮಿಷನ್ ಲರ್ನ್ಡ್ ಅಲ್ಗಾರಿದಮ್ನಿಂದ ಈ ಡಿವೈಸ್ ವರ್ಕ್ ಆಗುತ್ತೆ. ಯಾವ ಪಕ್ಷಿ, ಪ್ರಾಣಿ ಬಂದಿದೆ ಅಂತ ತಿಳಿದು ಅದಕ್ಕೆ ತಕ್ಕ ಹಾಗೆ ಸೌಂಡ್ ಜನರೇಟ್ ಮಾಡುತ್ತೆ. ಈ ಡಿವೈಸ್ನಿಂದ ಯಾವುದೇ ಪ್ರಾಣಿಗಳಿಗೆ ಹಾನಿ ಉಂಟಾಗಲ್ಲ. ಇದರಿಂದಾಗಿ ರೈತರ ಬೆಳೆ ಹಾನಿಯಾಗದಂತೆ ಅನುಕೂಲವಾಗಲಿದೆ. ಇದು ಸಮಸ್ಯೆ ಎಲ್ಲ ಗದ್ದೆಗಳ ಹತ್ರ ಬರುತ್ತೆ. ಅಲ್ಲಿ ಶುಗರ್ ಕೇನ್
ಅದನ್ನೆಲ್ಲ ತಿನ್ನುತ್ತೆ ಮತ್ತು ಬೆಳೆಗಳೆಲ್ಲ ನಾಶ ಆಗುತ್ತೆ. ಸೊ ಅದಕ್ಕೆ ಎ ಐ ಟೆಕ್ನಾಲಜಿ ಭಾಳ ಸೂಕ್ತವಾಗಿದೆ, ಉನ್ನತ ಸ್ಥಾನದಲ್ಲಿದೆ. ಈಗ ಡೀಪ್ ಫೇಕ್ ಟೆಕ್ನಾಲಜಿ ಅಂತ ಬಂದಿದೆ. ಈಗ ಆ ಡೀಪ್ ಫೇಕ್ ಟೆಕ್ನಾಲಜಿ ಅಂತ ಧ್ವನಿ ಉಪಯೋಗಿಸ್ಬೋದು, ನಾವು ವಿಜುವಲ್ ಇದು ಉಪಯೋಗಿಸ್ಬೋದು, ಒಂಥರ ಸಿಮ್ಯುಲೇಟ್ ಮಾಡ್ಬೋದು, ಆ ಸನ್ನಿವೇಶವನ್ನು ಸಿಮ್ಯುಲೇಟ್ ಮಾಡಿ. ಸದ್ಯ ಆನೇಕಲ್, ಬಂಡೀಪುರ ಸೇರಿ ರಾಜ್ಯದ 35 ಕಡೆಗಳಲ್ಲಿ AI ಟೆಕ್ನಾಲಜಿ ಹಾಕಲಾಗಿದೆ. ಈಗಾಗಲೇ ರಾಮನಗರ, ಚನ್ನಪಟ್ಟಣ, ಹುಣಸೂರು, ನಾಗರಹೊಳೆ, ಚಾಮರಾಜನಗರ 35 ಡಿವೈಸ್ ವರ್ಕ್ ಆಗ್ತಾ ಇದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ಈ ಡಿವೈಸ್ ಕೆಲಸ ಮಾಡುತ್ತೆ. ಡಿವೈಸ್ನಲ್ಲಿ 10 ಸೌಂಡ್ಗಳನ್ನು ಹಾಕಲಾಗಿದೆ. ಆಂಬ್ಯುಲೆನ್ಸ್, ಸೈರನ್, ಜೇನುಹುಳ, ಜನರ ಕೂಗಾಟದ ಧ್ವನಿ ಸೇರಿಸಲಾಗಿದೆ. ಆನೆಯ ಭಾಷೆ ಕೂಡ ಇದರಿದೆ. ನಾವು ರಾಗಿ ಬೆಳೆ ಬೆಳೀತಿದ್ದೋ, ವಿಪರೀತವಾಗಿ ಮೊದಲಕ್ಕೆ ಇತ್ತು. ಇವಾಗ ಇದು ಹಾಕಿದ್ಮೇಲೆ ಯಾವ ತೊಂದರೆನೂ ಇಲ್ಲ. ಎಷ್ಟೊತ್ತಿ ಅಂದರೆ ರೈಲ್ ಕಂಬಿ ಹಾಕೋದು ಮುಂದೆ 7 ಗಂಟೆಗೆ ಇರೋ ಹೊಲ್ದಾಗ. ಇವಾಗ ಇದು ಹಾಕಿದ್ಮೇಲೆ ಯಾವ ತೊಂದರೆನೂ ಇಲ್ಲ. ಮನೆಯಾಗ ಮಲಿಕೋತೀವಿ. ಮರದ ಮೇಲೆ ಗುಡ್ಲು ಹಾಕೊಂಡು ಮಲಗ್ತಿದ್ದೋ ಮೇಡಮ್ನವ್ರೆ, ಅಷ್ಟೇ, ನೀರು ಇಲ್ಲ. ಇವಾಗ ಯೋಚನೆ ಇಲ್ದಿರ ಮನೆಗಿದ್ದೀವಿ. ಕಾಡಾನೆಗಳ ಕಾಟ ತಡೆಗೆ AI ತಂತ್ರಜ್ಞಾನ ಸಹಾಯಕವಾಗಿದ್ದು, ಇದರಿಂದಾಗಿ ರೈತರು ನಿಟ್ಟುಸಿರು ಬಿಡುವಂತಾಗಿದೆ. ಆನೇಕಲ್ಲು, ಮಡಿಕೇರಿ, ಬಂಡೀಪುರ ಸೇರಿ ಒಟ್ಟು 35 ಕಡೆಗಳಲ್ಲಿ AI ಟೆಕ್ನಾಲಜಿಯನ್ನ ಅರಣ್ಯ ಇಲಾಖೆ ಪರಿಚಯಿಸಿದೆ. ಸದ್ಯಕ್ಕಂತೂ ಕಳೆದ 4-5 ತಿಂಗಳಿನಿಂದ ಆನೆ ರೈತರ ಹೊಲಗಳಿಗೆ ಹೋಗುವಂಥದ್ದು ಕಮ್ಮಿಯಾಗಿದೆ. ಹೀಗಾಗಿ AI ಟೆಕ್ನಾಲಜಿ ಒಂದು ರೀತಿಯ ಸಕ್ಸಸ್ಫುಲ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ AI ಟೆಕ್ನಾಲಜಿಯನ್ನ ಪರಿಚಯಿಸೋದಕ್ಕೆ ಅರಣ್ಯ ಇಲಾಖೆ ಸಜ್ಜಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕಳೆದ ಕೆಲ ವರ್ಷಗಳಿಂದ ಕಾಡಾನೆಗಳ ಹಾವಳಿ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಜನರ ನಿದ್ದೆಗೆಡಿಸಿದೆ. ಹಗಲು ರಾತ್ರಿ ಎನ್ನದೆ ಗಜಪಡೆ ದಾಳಿ ಮಾಡ್ತಾ ಇವೆ. ಕಾಫಿ ತೋಟಕ್ಕೆ, ಜಮೀನುಗಳಿಗೆ ಹೋಗಲು ರೈತರು ಭಯ ಪಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ಹಾಗೆ ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡಬಹುದು. ಇಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ಇವತ್ತಿನ ಟಾಪಿಕ್, ಕಾಡಾನೆಗಳ ಕಾಟಕ್ಕೆ ಕಡಿವಾಣ ಹಾಕಲು AI ತಂತ್ರಜ್ಞಾನ ಬಳಕೆಗೆ ಅರಣ್ಯ ಇಲಾಖೆ ಈಗ ಮೊರೆ ಹೋಗಿದೆ. ಹಾಗಿದ್ರೆ ಈ ಆನೆಗಳು ಜಮೀನಿಗೆ ಬಾರದಂತೆ ಹಾನಿ ಮಾಡದಂತಾಗಲು ನಿಜವಾಗ್ಲೂ ಕೂಡ ಮಾಡಬೇಕಾಗಿರೋದಾದ್ರೂ ಏನು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು ವೀಕ್ಷಕರೇ. ಇಷ್ಟು ಮಾತ್ರ ಅಲ್ಲ, ಸೊ ಇತ್ತೀಚಿನ ದಿನಗಳಲ್ಲಿ ಈ ಮಾನವ ಹಾಗೆ ಕಾಡು ಪ್ರಾಣಿ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ಕಾಡಾನೆಗಳ ಹಾವಳಿ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಲು ಇದೀಗ AI ಟೆಕ್ನಾಲಜಿ ಬಂದಿದೆ. ತಮಿಳುನಾಡು ಹಾಗೆ ನೆಲ್ಲೂರು ಮೂಲದ ಸಂಸ್ಥೆ AI ಟೆಕ್ನಾಲಜಿ ಮೂಲಕ ಈ ಪ್ರಾಣಿಗಳನ್ನು ಯಾವ ರೀತಿಯಾಗಿ ಕಾಡಾನೆಗಳನ್ನು ಬ್ರೇಕ್ ಹಾಕಬಹುದು, ಹಾಗಾದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಶ್ವಿನಿ? ಇನ್ನೊಂದು ಬಹಳ ಪ್ರಮುಖವಾಗಿ ನಮ್ಮ ಇಡೀ ಭಾರತ ದೇಶದಲ್ಲೇ ಇಲಾಖಾ ವರದಿಯನ್ನು ನೋಡ್ತಾ ಹೋದರೆ 2023 ವರದಿ ಬಿಡುಗಡೆಯಾಗಿದೆ. ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಆನೆ ಇರೋದೇ ನಮ್ಮ ಕರ್ನಾಟಕದಲ್ಲಿ. 6395 ಆನೆ ಇದೆ ನಮ್ಮ ಕರ್ನಾಟಕದಲ್ಲಿ, ನಂಬರ್ 1 ಪ್ಲೇಸಲ್ಲಿದೆ. ಜೊತೆಗೆ ಚಾಮರಾಜನಗರ ಕರ್ನಾಟಕದಲ್ಲೇ ಫಸ್ಟ್ ಪ್ಲೇಸಲ್ಲಿದೆ. ಜೊತೆಗೆ ಬಹಳ ಪ್ರಮುಖವಾಗಿ ಹೇಳಬೇಕಾಗಿರುವಂಥ ವಿಚಾರ, ಇದನ್ನು ಯಾವ ರೀತಿಯಾಗಿ ಈ ಕಾಡಾನೆ ದಾಳಿಯನ್ನ ಕೆಲವೊಂದು ಕಡೆ ತಡೆಗಟ್ಟಬಹುದು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರು. ಆ ಕಾರಿಡಾರ್ ಅಂತೆ, ಅದು ಇದು ಸಾಕಷ್ಟೆಲ್ಲ ಮಾಡಿದ್ರು. ಆದರೆ ಯಾವುದಕ್ಕೂ ಕೂಡ ಆನೆ ನಡೆದದ್ದೇ ದಾರಿ ಅಂತ ಹೇಳ್ತಾರಲ್ಲ, ಆನೆ ಈಗ ಕೋತಿನೋ ಚಿರತೆನೋ ಅದಕ್ಕೇನಾದ್ರೂ ಬೋನ್ ಇಡಬಹುದು, ಆನೆಗೆ ಏನ್ ಮಾಡೋಕ್ಕಾಗತ್ತೆ? ಆದ್ರೆ ಈ AI ತಂತ್ರಜ್ಞಾನ ಈಗ ಬಳಕೆ ಮಾಡ್ತಾ ಇರುತ್ತೆ. ಎಲ್ಲರ ಕಡೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು ರೈತರಿಗೆ, ಹಾಗೆ ಆ ಕಾಡಂಚಿನ ಪ್ರದೇಶದಲ್ಲಿರುವಂಥ ಜನರಿಗೆ. ಎಲ್ಲದರ ಬಗ್ಗೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಮನುಷ್ಯ ಮತ್ತು ಆನೆ ನಡುವಿನ ಸಂಘರ್ಷಕ್ಕೆ ಬ್ರೇಕ್ ಹಾಕೋದಕ್ಕೆ ಹಲವು ಪ್ಲಾನ್ಗಳನ್ನು ಅರಣ್ಯ ಇಲಾಖೆ ಮಾಡಿಕೊಂಡೇ ಬರ್ತಾ ಇದೆ. ಹಲವು ಟೆಕ್ನಾಲಜಿಯನ್ನು ಮಾಡಿದ್ರೂ ಕೂಡ ಒಂದು ರೀತಿಯಲ್ಲಿ ಟೆಕ್ನಾಲಜಿ ಆನೆಯ ಮುಂದೆ ಮಂಡಿ ಇರುವಂತೆ ಆಗ್ತಾ ಇದೆ. ಯಾಕಂದರೆ ಆನೆ ಸಿಕ್ಕಾಬಟ್ಟೆ ಇಂಟೆಲಿಜೆಂಟ್ ಪ್ರಾಣಿ. ಅದೇನೇ ಒಂದು ಟೆಕ್ನಾಲಜಿಯನ್ನು ಕಂಡು ಹಿಡಿದ್ರೂ ಕೂಡ ಅದರ ಬುದ್ಧಿವಂತಿಕೆ ಮುಂದೆ ಟೆಕ್ನಾಲಜಿ ಆಟ ನಡೆಯೋದಿಲ್ಲ. ಆದರೆ ಈಗ ಲೇಟೆಸ್ಟ್ ಬಂದಿರುವಂತಹ AI ಟೆಕ್ನಾಲಜಿಯನ್ನು ಅರಣ್ಯ ಇಲಾಖೆ ಪರಿಚಯ ಮಾಡಿರುವಂಥದ್ದು. ಉದಾಹರಣೆಗೆ ಒಂದು ಡಿವೈಸನ್ನ ಈಗ 5 ತಿಂಗಳ ಹಿಂದಷ್ಟೇ ಅಳವಡಿಕೆ ಮಾಡಿದೆ. ನೀವೇನು ನೋಡ್ತಾ ಇದ್ದೀರಾ, ಒಂದು ಸ್ಪೀಕರ್ ಮತ್ತು CCTV ಕ್ಯಾಮ್ರಾವನ್ನು ಇದನ್ನು ಇಂಟ್ರಡ್ಯೂಸ್ ಮಾಡೋ ಮೂಲಕ ಆನೆ
ರೈತರ ಗದ್ದೆಗಳಿಗೆ ಹೊಲಗಳಿಗೆ ಹೋಗದೇ ಇರೋ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗಿದೆ. ರಾಜ್ಯದಲ್ಲಿ ಒಟ್ಟು 35 ಜಾಗಗಳಲ್ಲಿ ಈ ಒಂದು ಡಿವೈಸನ್ನು ಅಳವಡಿಕೆ ಮಾಡಿರುವಂಥದ್ದು. ಅಂದರೆ ಈ ಹಿಂದೆ ಸೋಲಾರ್ ಫೆನ್ಸಿಂಗನ್ನು ಹಾಕಿದ್ರು, ಆದರೆ ಆನೆ ಅದನ್ನು ಕೂಡ ದಾಟ್ಕೊಂಡು ಹೋಯಿತು. ನಂತರ ನೀವೇನು ಹ್ಯಾಂಗಿಂಗ್ ಸೋಲಾರ್ ನೋಡ್ತಾ ಇದ್ದೀರಾ, ಇದನ್ನು ಕೂಡ ಹಾಕಿದ್ರು, ಇದನ್ನು ಕೂಡ ದಾಟ್ಕೊಂಡು ಹೋಗುವಂತಹ ಬುದ್ಧಿವಂತಿಕೆಯನ್ನು ಆನೆ ಪ್ರದರ್ಶಿಸಿತ್ತು. ಇದೀಗ ಲೇಟೆಸ್ಟ್ ಆಗಿ ಈ ಒಂದು AI ಡಿವೈಸನ್ನು ಹಾಕಲಾಗಿದೆ. ಈ AI ಡಿವೈಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಪಕ್ಷ ಆನೆ ಈ ಭಾಗದಲ್ಲಿ ಏನಾದರೂ ಬಂದರೆ ಈ ಸ್ಪೀಕರಿಂದ ಅದಕ್ಕೆ ವಿಚಿತ್ರವಾದಂತಹ ಸೌಂಡ್ಗಳು, ಹೆದರಿಸುವಂತಹ ಸೌಂಡ್ಗಳು ಜನರೇಟ್ ಆಗುತ್ತೆ. ಅದು ಆಂಬ್ಯುಲೆನ್ಸ್ ಸೌಂಡ್ ಇರ್ಬೋದು ಅಥವಾ ದೊಡ್ಡ ಸೌಂಡ್ ಇರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಆನೆಯ ಭಾಷೆಯನ್ನೇ ಹೋಲುವಂತಹ ಒಂದು ಸೌಂಡ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ. ಸೊ ತಕ್ಷಣಕ್ಕೆ ಬರುವಂತಹ ಆನೆ ಹೆದರ್ಕೊಂಡು ಅಲ್ಲಿಂದ ಹೋಗುವಂಥದ್ದು. ಈ ಡಿವೈಸ್ ಅನ್ನ ಹಾಕಿದಂತಹ ಸಂದರ್ಭದಲ್ಲಿ ಈ ಮುಂಚೆ ಆನೆಗಳ ಕಾಟ ಜಾಸ್ತಿ ಇತ್ತು, ಅವರ ಹೊಲೆ ಗದ್ದೆಗಳಿಗೆಲ್ಲ ಬರ್ತಾ ಇತ್ತು. ಆದರೆ ಈಗ ಈ ಡಿವೈಸ್ ಅನ್ನು ಹಾಕದ ನಂತರ ಹೇಗಾಗಿದೆ, ಅದಕ್ಕೆ ಏನಾದರೂ ಪರಿಹಾರ ಬಂದಿದೆಯಾ, ಆನೆಗಳು ನುಗ್ಗುವಂತಹ ಪ್ರಕರಣಗಳು ಕಮ್ಮಿ ಆಗಿದೆಯಾ ಅಂತ ಹೇಳಿ ಮುನಿಸ್ವಾಮಪ್ಪ ಅವರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಹೆಸರು ಕರೆಕ್ಟಾಗಿ ಹೇಳಿದೆ ಕಾಣುತ್ತೆ. ಮುನ್ಸಾಮಪ್ಪ, ಮುನ್ಸಾಮಪ್ಪ. ಸೊ ಎಷ್ಟು ವರ್ಷದಿಂದ ಇಲ್ಲಿ? ನಾವು ಪೂರ್ವ ಕಾಲದಿಂದ ಇದ್ದೀರಿ ಮೇಡಮ್. ನೋಡಿ, ಆನೆ ಕಾಟ ಹೇಗಿತ್ತು ಮುಂಚೆ, ಇವಾಗ ಈ ಒಂದು AI ಡಿವೈಸ್ ಹಾಕಿದ ಮೇಲೆ ಕಮ್ಮಿ ಆಗಿದೆಯಾ ಹೇಗೆ ಅಂತ? ಮುಂಚೆಕ್ಕಿಂತ ಇವಾಗ ಡಿವೈಡ್ ಆಗಿದೆ. ಇವಾಗ ಏನು ಪ್ರಾಬ್ಲಮ್ಸ್ ಏನಿಲ್ಲ. ಇವರು ನೋಡ್ಕೊತಾ ಇರ್ತಾರೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಇದಾಗ್ತಾಗಿಂದ ನಮ್ಗೆ ಪರವಾಗಿಲ್ಲ. ಮುಂಚೆ ಎಲ್ಲ ಯಾವ ರೀತಿ ಬರ್ತಾ ಇತ್ತು, ಬೆಳೆ ಹಾನಿ ಹೇಗಾಗ್ತಿತ್ತು? ಬೆಳೆ ಹಾನಿ ಫುಲ್ ಮಾಡ್ತಾ ಇತ್ತು. ಒನ್ ನೈಟ್ ಬಂದು ನಾವು ಬೆಳೆ ಹಾಕ್ಬಿಟ್ಟು ಮನೆಗೆ ಹೋದರೆ ಬರೋಷ್ಟೊತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಏನೂ ಇರ್ತಾ ಇರಲಿಲ್ಲ. ಅವರು ಪರಿಹಾರನೂ ಕೊಡ್ತಾ ಇರಲಿಲ್ಲ ಸರಿಯಾಗಿ. ನಮಗೆ ಅರ್ಜಿಗಳು ಕೊಟ್ಟರೆ ಆನೆಕಲ್ಲಲ್ಲಿ. ಅದಕ್ಕೆ ಇವಾಗ ಇದಾಗ್ತಾಗಿಂದ ನಮ್ಗೆ ಚೆನ್ನಾಗಿ ಡಿವೈಡ್ ಆಗಿದೆ. ಸೊ ಸ್ಥಳೀಯ ರೈತರು ಕೂಡ ಹೇಳ್ತಾ ಇದ್ರು, ಅಂದರೆ 4-5 ತಿಂಗಳ ಹಿಂದೆ ಅರಣ್ಯ ಇಲಾಖೆಯವರು ನಮ್ಮ ಗಮನಕ್ಕೆ ತಂದು ಈ ರೀತಿಯ ಒಂದು ಸೋಲಾರ್ ಡಿವೈಸನ್ನು ಹಾಕ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟರು. ಆದರೆ ಅದು ಇಷ್ಟು ಒಳ್ಳೆ ಮಟ್ಟಕ್ಕೆ ವರ್ಕ್ ಆಗುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರಲಿಲ್ಲ. ಕಳೆದ 5-6 ತಿಂಗಳಿನಿಂದ ಆನೆ ಬರುವಂಥದ್ದು ಹೊಲಗಳಿಗೆ ಕಮ್ಮಿ ಆಗಿದೆ, ಇಲ್ಲವೇ ಇಲ್ಲ ಅಂತಲೂ ಕೂಡ ಹೇಳ್ಬೋದಾಗಿದೆ. ಹೀಗಾಗಿ ಒಂದು ರೀತಿಯ ನೆಮ್ಮದಿಯನ್ನು ನಾವು ಕಂಡುಕೊಂಡಿದ್ದೇವೆ ಅಂತ. ಮತ್ತೊಂದು ಕಡೆ ಆಗಲೇ ಹೇಳಿರೋ ಹಾಗೆ ರಾಜ್ಯದ 35 ಕಡೆಗಳಲ್ಲೂ ಕೂಡ ಈ ಒಂದು AI ಡಿವೈಸನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಸಾಕಷ್ಟು ಕಡೆಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ, ಸಕ್ಸಸ್ಫುಲ್ ಇಂಪ್ಯಾಕ್ಟ್ ಕೂಡ ಆಗಿರುವಂಥದ್ದು. ಹೀಗಾಗಿ ಅರಣ್ಯ ಇಲಾಖೆ ಇಂಥದ್ದೊಂದು AI ಡಿವೈಸನ್ನು ಮತ್ತಷ್ಟು ಕಡೆಗಳಲ್ಲಿ ಹಾಕಿ ಆನೆ ಹೊಲಗಳಿಗೆ ಹೋಗುವಂತಹ ಒಂದು ಪ್ರಕರಣಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+ ಮಸಾಲೆ. ರೈಟ್. ಈ ಕಾಡಾನೆ ದಾಳಿ ಇದನ್ನು ತಡೆಗಟ್ಟೋದಕ್ಕೆ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಮಾಡ್ತಾ ಇದೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ, ಒಂದಷ್ಟು ಕಡೆಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ಅದು ತುಂಬ ಮುಖ್ಯ ಆಗುತ್ತೆ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಮ್ಮ ಫಸ್ಟ್ ಕಾಲರ್ ಹಾಸನದಿಂದ ಮನೋಹರ್ ಕರೆ ಮಾಡಿದ್ದಾರೆ. ಮನೋಹರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್ಕಾರ ತುಂಬಾ ಪ್ರಯತ್ನ ಏನೋ ಪಡ್ತಾ ಇದೆ. ಈಗ AI ಡಿವೈಸ್ ಅನ್ನ ಅನೇಕ ಕಡೆಗಳಲ್ಲಿ ಹಾಕಿದ್ದಾರೆ. ಒಂಚೂರು ಪಾಸಿಟಿವ್ ಆಗಿ ರೆಸ್ಪಾನ್ಸಸ್ ಕೇಳಿ ಬರ್ತಾ ಇದೆ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಸರ್ಕಾರ ಏನು ಮಾಡಿದ್ರು ವೇಸ್ಟ್ ಮೇಡಮ್. ಪ್ರಾಣಿಗಳು, ಮೂಕ ಪ್ರಾಣಿಗಳಿಗೆ ಯಾವ ಜಾಗಕ್ಕೆ ನಾವು ಹೋಗಿದ್ದೀವಿ. ನೀವು ಒಂದು ಹಾಸನ ಸಕಲೇಶಪುರ ಭಾಗಕ್ಕೆ ಬನ್ನಿ, ಹಾಸನ ಬೇಲೂರು ಇದ್ರ ಕಡೆ, ಅಲ್ಲಿ ಸೇಲಿಗೆ ಕೆಲವು ಪ್ರಾಪರ್ಟಿಗಳು ಬಂದಿರ್ತವೆ. ಅವರು 10 ಎಕರೆ ಡಾಕ್ಯುಮೆಂಟ್ಸ್ ವಿತೌಟ್ 20 ಎಕರೆ ಜಾಗ ಇದೆ ಅಂತಾರೆ. ವಿತೌಟ್ ಡಾಕ್ಯುಮೆಂಟ್ಸ್ ಫಾರೆಸ್ಟ್ ನಿಯರ್ ಅಂತಾರೆ. ಇದು ಎಲ್ಲಿಗೆ ಹೋಗುತ್ತೆ? ಅವು ಜಾಗಕ್ಕೆ ನಾವು ಹೋಗ್ತಿದ್ದೀವಿ. ಇವತ್ತು ಈಗ ಒಂದು 4 ವರ್ಷದಿಂದ ಹಾಸನಿಗೆ ಬಂದಿತ್ತು ಆನೆ, ಒಂದು ಸಿಂಗಲ್ ಆನೆ. ಹಾಸನಿಗೂ ಸುತ್ತಮುತ್ತಲು ಫಾರೆಸ್ಟೇ ಇಲ್ಲ, ಆನೆ ಫಾರೆಸ್ಟ್ ಇಲ್ಲ, ತುಂಬಾ ದೂರದಲ್ಲಿದೆ. ಹೆಂಗ್ ಬಂತು? ನಾವು ಆ ಜಾಗಕ್ಕೆ ಹೋಗ್ತಿದೀವಿ, ಆ ಜಾಗದಿಂದ ಅವು ನಮ್ಮ ಹತ್ರ ಬರ್ತಿದಾವೆ. ಇದು ತುಂಬಾ ಆಗ್ತಾ ಇದೆ. ಹಾಸನ ಅಂತೆಲ್ಲ ಫಾರೆಸ್ಟ್ ನಿಯರೆಸ್ಟ್ ಎಲ್ಲೆಲ್ಲಿದೆ ಅವೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡ್ಬೇಕು. ಅದು ಬಿಟ್ಟು ಏನ್ ಕೆಲವರು ಬಾಡಿಗೆ ಕೊಟ್ಟಿದೀವಿ, ವರ್ಷಕ್ಕೆ ಇಷ್ಟು ಕಟ್ಟಿ ಫಾರೆಸ್ಟ್ ಒತ್ತುವರಿ ಆಗಿದ್ರೆ ಪರವಾಗಿಲ್ಲ ಅಂದ್ರೆ ಏನರ್ಥ? ನಿಜ ನಿಜ 100% ಸರಿಯಾಗಿ ಹೇಳಿದ್ರಿ ಮನೋಹರ್ ಅವರೇ. ಧನ್ಯವಾದ ಕರೆ ಮಾಡಿ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಅಶ್ವಿನಿ, ಹಾಸನದಲ್ಲಿ ಆಕ್ಚುಲಿ 12 ಜನ ಮೃತಪಟ್ಟಿರು ಇದೇ ಕಾಡಾನೆ ದಾಳಿಯಿಂದ. ಇದೇ ಹಾಸನದಲ್ಲಿ ಕಾಡಾನೆ ಹಾವಳಿ ತಡೆಗೆ 10 ಹಲವು ಪ್ಲಾನ್ ಕೂಡ ಮಾಡಲಾಗಿದೆ. ಸೊ ಈ ಹಿಂದೆ ಕಾಡಾನೆ ಟ್ರ್ಯಾಕಿಂಗ್ಗೆ ರೇಡಿಯೋ ಕಾಲರ್ ಬಳಕೆ ಮಾಡಲಾಗಿತ್ತು. ಆದ್ರೀಗ ಇದ್ರ ಜೊತೆಗೆ ಟ್ರಾನ್ಸ್ಮೀಟರ್ನಿಂದ ಕಾಡಾನೆ ಟ್ರ್ಯಾಕಿಂಗ್ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಸೊ ಈ ಬಗ್ಗೆ ನನ್ನ ಕಲೀಗ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು.
ಕಾಡಾನೆಯನ್ನ ಐಡೆಂಟಿಟಿ ಮಾಡುವಂಥದ್ದು ಕಾಡಾನೆ ಕಾರ್ಯಾಚರಣೆ ವೇಳೆ ಬಹು ಮುಖ್ಯವಾದ ಒಂದು ಕೆಲಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಾಡಾನೆಯನ್ನ ಐಡೆಂಟಿಫೈ ಮಾಡ್ಲಿಕ್ಕಾಗಿ ರೇಡಿಯೋ ಕಾಲರ್ಗಳನ್ನ ಬಳಸಲಾಗ್ತಾ ಇತ್ತು. ಈಗ ಜೊತೆಗೆ ಹೊಸ ತಂತ್ರಜ್ಞಾನವನ್ನ ಕಾಡಾನೆ ಸೆರೆ ಹಿಡಿಲಿಕ್ಕೆ ಬಳಸ್ಕೊಳ್ಳಿಕ್ಕೆ ಅರಣ್ಯ ಇಲಾಖೆ ಚಿಂತನೆಯನ್ನ ಮಾಡಿದೆ. ಇದರಲ್ಲಿ ಟ್ರಾನ್ಸ್ಮೀಟರ್ ಅಂದ್ರೆ ಒಂದು ರೀತಿಯಾದಂತಹ ಈ ಉಪಕರಣವನ್ನ ಈ ಅರಣ್ಯ ಇಲಾಖೆ ಪ್ರಾಯೋಗಿಕವಾಗಿ ಬಳಸಲಿಕ್ಕೆ ಮುಂದಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಈ ಟ್ರಾನ್ಸ್ಮೀಟರ್ ಮೂಲಕ ರೇಡಿಯೋ ಕಾಲರ್ ಜೊತೆ ಈ ಟ್ರಾನ್ಸ್ಮೀಟರ್ ಗಳನ್ನು ಕೂಡ ಹಾಕುವುದರಿಂದ ಸುಮಾರು ಆನೆಯ ಸುತ್ತ 200 ಮೀಟರ್ಗೂ ಹೆಚ್ಚಿನ ಭೌಗೋಳಿಕ ಅಂಶ ಏನು ಅರಣ್ಯ ಇಲಾಖೆಗೆ ಮಾಹಿತಿ ಗೊತ್ತಾಗುತ್ತೆ. ಕಾರ್ಯಾಚರಣೆ ವೇಳೆ ಆ ಪಕ್ಕದಲ್ಲಿರುವಂತಹ ಕೆರೆಗಳಿರ್ಬೋದು ಅಥವಾ ಯಾವುದೇ ರೀತಿ ಭೌಗೋಳಿಕ ಅಂಶ ಇದೆ ಅಥವಾ ಪಕ್ಕದಲ್ಲಿ ಯಾವ್ದಾದ್ರು ಬೇರೆ ಆನೆಗಳಿದೆಯಾ ಇವೆಲ್ಲವೂ ಕೂಡ ಫೋಟೋ ಮೂಲಕ ರವಾನೆಯನ್ನ ಮಾಡುತ್ತೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಾಗಿರ್ಬೋದು ಅಥವಾ ಕಾಡಾನೆಯನ್ನ ಐಡೆಂಟಿಫೈ ಮಾಡ್ಲಿಕ್ಕಾಗಿರ್ಬೋದು ಇದು ಸಾಕಷ್ಟು ಉಪಯೋಗಕಾರಿಯಾಗಿದೆ. ಜೊತೆಗೆ ಈ ಬಗ್ಗೆ ಈಗಾಗಲೇ AI ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಳೋ ಬಗ್ಗೆ ಚಿಂತನೆ ಮತ್ತು ಪ್ರಯೋಗಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಈ ಟ್ರಾನ್ಸ್ಮೀಟರ್ಗಳ ಏನು ಅಳವಡಿಕೆಗಳು ಕೂಡ ಸಾಕಷ್ಟು ತಂತ್ರಜ್ಞಾನದಲ್ಲಿ ಈಗ ಹೆಚ್ಚೆಚ್ಚಾಗಿ ಕಂಡು ಬರ್ತಿದೆ. ಸೊ ಈಗಾಗಲೇ ಒಂದು ಕಡೆ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕುವಂತ ಮೂಲಕ ಆನೆಗಳನ್ನ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ದಾಟದಂತೆ ನೋಡಿಕೊಳ್ಳುವಂತ ಒಂದು ಆನೆ ತಡೆಗೆ ಕೈಗೊಂಡಿರುವ ಕಾರ್ಯಾಚರಣೆಯಲ್ಲಿ ಒಂದು ಭಾಗವಾದ್ರೆ ಡಾಗ್ ಸ್ಕ್ವಾಡ್ ಗಳನ್ನು ಕೂಡ ಇತ್ತೀಚೆಗೆ ಆನೆ ಕಾರ್ಯಾಚರಣೆಯಲ್ಲಿ ಬಳಸ್ತಾ ಇದ್ದಾರೆ. ಜೊತೆಗೆ ಈ ಎಲ್ಲಾ ತಂತ್ರಜ್ಞಾನ ಮತ್ತೆ ಏನೆಲ್ಲ ಇದೆ ಅವೆಲ್ಲವೂ ಸಾಧ್ಯವಾದಷ್ಟು ಕೂಡ ಬಳಸಲಿಕ್ಕೆ ಅರಣ್ಯ ಇಲಾಖೆ ಚಿಂತನೆ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಆನೆ ಕಾರ್ಯಾಚರಣೆ ಆಗಿರ್ಬೋದು, ಆನೆ ಐಡೆಂಟಿಫೈಗ್ ಆಗಿರ್ಬೋದು, ಇವತ್ತಿನ ದಿನಮಾನದ ತಂತ್ರಜ್ಞಾನದಲ್ಲಿ AI ಕೂಡ ನಿಧಾನವಾಗಿ ಕಾಲಿಡುವಂತ ಸನ್ನಿವೇಶ ಬಂದಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಶಿವಮಾದಪ್ಪ ನಂಜನಗೂಡು, ಮೈಸೂರಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಶಿವರಾಮಪ್ಪ ಅಂತ ಬಲೂನ್. ಹೇಳಿ ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್ ಇದು ಹಿಂದೆ ನೋಡಿ ಟ್ರಂಚ್ ಮಾಡಿದ್ರು 10% ಕಡಿಮೆ ಆಯ್ತು ಆನೆ. ಸೋಲಾರ್ ಮಾಡಿದ್ರು ಒಂದು ಇತ್ತೀಚೆಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ ಅದು. ರೈಲ್ವೆ ಬ್ಯಾರಿಕೇಡ್ ಅಂದ್ರೆ 90% ಕಡಿಮೆ ಆಯ್ತು. ಅಲ್ಲಿಗೆ ಅರ್ಧ ಮಧ್ಯೆ ಅಡ್ಡ ಕಂಬಿನೆಲ್ಲ ಹಾಕಿದ್ರೆ ನಮ್ಮಲ್ಲಿ ನಮ್ಮ ಬಳ್ಳೂರುಂಡಿ ಭಾಗದಲ್ಲಿ ಎಡೆಯಾಲ ರೇಂಜ್ ಅಂತ. ಶಿವನಾಗಪ್ಪನ ನಿಮ್ಮ ಹೆಸರು? ಓಕೆ, ಫೈನ್ ಸರ್. ಹೇಳಿ ಮಾತಾಡಿ ಸರ್. ಒಂದು ಎಡೆಯಾಲ ರೇಂಜ್ ಅಂತ ಇವತ್ತು ಬಂಡೀಪುರ ಈ ಭಾಗದಲ್ಲಿ ಎಡೆಯಾಲ ರೇಂಜ್ ಅಂತ ನಮ್ಮಲ್ಲಿ 37 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಫುಲ್ ಮುಗಿದಿದೆ ಸರ್. ಅದಕ್ಕೆ ಅಡ್ಡ ಕಂಬಿನೂ ಹಾಕಿ ಒಂದು 15 ಕಿಲೋಮೀಟರ್ ಅಡ್ಡ ಕಂಬಿನೂ ಹಾಕಿದ್ದಾರೆ. ಅಡ್ಡ ಕಂಬಿನೂ ಹಾಕಿದ್ಮೇಲೆ ಇತ್ತೀಚೆಗೆ 99% ನಮ್ಗೆ ಕಡಿಮೆ ಆಯ್ತು. ಚೈನ್ ಲಿಂಕ್ ಇತ್ತೀಚೆಗೆ ಜಿಂಕೆಗಳು ಜಾಸ್ತಿ ಆಗಿದೆ, ಹಂದಿಗಳು ಜಾಸ್ತಿ ಆಗಿದೆ. ಆವಾಗ ನಮ್ಮ ಸಾಹೇಬರು, ನಮ್ಮ MLA ಸಾಹೇಬ್, ದರ್ಶನ್ ಸಾಹೇಬರು ಇತ್ತೀಚೆಗೆ ಒಂದು 3 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಿಕೊಟ್ರು. ರೈಲ್ವೆ ಬ್ಯಾರಿಕೇಡ್ ಬಂದು 99% ಆನೆಗಳು ಕಡಿಮೆ ಅದ, ಹಂದಿಗಳು ಜಿಂಕೆಗಳು ಕಡಿಮೆ ಅದ. ಓಕೆ, ಥ್ಯಾಂಕ್ ಯು ಶಿವನಾಗಪ್ಪ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಸಾಕಷ್ಟು ಜನ ಅದನ್ನೇ ಹೇಳ್ತಾ ಇದ್ರು, ಒಂದೊಂದು ಥರದಲ್ಲಿ ಒಂದೊಂದು ಸರ್ಕಾರ ಗಮನ ಹರಿಸ್ಕೊಂಡು ಕೆಲಸ ಮಾಡ್ತಾ ಇದೆ, ತಡೆಗಟ್ಟುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಅತಿಯಾಗಿ ಮಾಡೋಕ್ಕಾಗೋದಿಲ್ಲ, ಏನೊಂದು ಗುಂಡಾಕಿ ಸಾಯಿಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಪ್ರಾಣಿ ಆಗಿದ್ರು ಕೂಡ ಅದಕ್ಕೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೋದು ಆ ರೀತಿ ಮಾಡ್ಬೋದು ಅಷ್ಟೇ. ಅದು ಸಾಕು ಪ್ರಾಣಿಗಳಂತೂ ಅಲ್ಲ, ಕಾಡು ಪ್ರಾಣಿಗಳು, ಏನು ಮಾಡೋಕ್ಕಾಗತ್ತೆ? ರೈಟ್. ಇನ್ನು ಹಾಗಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ. ಈಗ ಸದ್ಯಕ್ಕೆ AI ಟೆಕ್ನಾಲಜಿಯನ್ನು ತರಲಾಗಿದೆ ರಾಜ್ಯದಲ್ಲಿ, ಅದೆಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದರೆ ಆನೆಗಳು ಕೂಡ ಕಲ್ತ್ಕೊಳ್ಳುತ್ತೆ. ಈಗ ಮೊದಲೇ 2 ಬಾರಿ ಸೌಂಡ್ ಆಯಿತು ಅಂತಂದರೆ ಹೆದರ್ಕೊಳ್ಬೋದು, ಓಡೋಗ್ಬೋದು. ಆ ನಂತರದಲ್ಲಿ ಮತ್ತದೇ ಧ್ವನಿ ಕೇಳಿದಂಥ ಸಂದರ್ಭದಲ್ಲಿ AI ಟೆಕ್ನಾಲಜಿಗೂ ಕೂಡ ಜಗ್ಗದೆ ಬಗ್ಗದೆ ಆನೆಗಳು ಬರುವಂಥ ಸಾಧ್ಯತೆಗಳು ಕೂಡ ಅಷ್ಟೇ ಇದೆ. ಹಾಗಾಗಿ ಏನಾಗುತ್ತೆ ಕಾದ್ ನೋಡಬೇಕಾಗಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.
ಬ್ರೇಕ್ಗೆ ಹೋಗೋ ಮುಂಚೆ ನಿಕೇಶ್, ನಾವು ಈ ಮಾನವ ಹಾಗೂ ಕಾಡಾನೆಯ ಸಂಘರ್ಷ ಇದೆಯಲ್ಲ, ಇದು ಬಹಳ ವರ್ಷಗಳಿಂದ ನಡೀತಾ ಇದೆ, ದಶಕಗಳಿಂದ ನಡೀತಾ ಇದೆ. ಇದಕ್ಕೊಂದು ತಡೆ ಅಥವಾ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನ ಸರ್ಕಾರ ಪ್ರಯತ್ನ ಏನೋ ಪಡ್ತಾ ಇದೆ. ಅದೆಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ಮುಂದೆ ಮಾಡಬೇಕಾಗಿರೋದೇನು ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ. ಮುಂದಿನ ಕ್ಷಣಗಳಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡ್ತೀವಿ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಇವತ್ತು ಕಾವೇರಿ ನೀರಾವರಿ ಸಲಹಾ ಸಮಿತಿಯ ಮೀಟಿಂಗ್ ಇದೆ. ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಇದೆ. KRS ನಿಂದ ನಾಲೆಗಳಿಗೆ ನೀರು ಹರಿಸಬೇಕೋ ಬೇಡವೋ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಅದರ ಬಗ್ಗೆ ಚರ್ಚೆ ಆಗುತ್ತೆ. ಈ ಸಭೆಯ ಮೇಲೆ ಮಂಡ್ಯ ರೈತರ ಭವಿಷ್ಯ ನಿರ್ಧಾರ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಈ ಸಭೆ ನಡೆಯಲಿದೆ. ಮಂಡ್ಯ ಭಾಗದಲ್ಲಿ ಬೆಳೆಗಳು ಒಣಗ್ತಾ ಇದೆ, ನೀರು ಹರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರೈತರು, ಆಗ್ರಹ ಮಾಡ್ತಾ ಇದ್ದಾರೆ. ನಾಲೆಗಳಿಗೆ ನೀರು ಹರಿಸುವಂತೆ ಈಗಾಗಲೇ ಸಾಕಷ್ಟು ಮನವಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಸಭೆಯಲ್ಲಿ ನಾಲೆಗಳಿಗೆ ನೀರು ಹರಿಸೋದರ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ನೀರಾವರಿ ನಿಗಮದ ಅಧಿಕಾರಿಗಳು ಸೇರಿ ಹಲವರು ಇದರಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಏನಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿದೆ. ಸದ್ಯಕ್ಕೆ ಕುಡಿಯೋ ನೀರಿಗೆ ತೊಂದರೆ ಇಲ್ಲ, ಆದರೆ ರಾಜ್ಯದಲ್ಲಿರುವಂಥ ರೈತರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಸಭೆ ಇದೆಯಲ್ಲ, ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ನೋಡಿ ಅಶ್ವಿನಿ, ಈಗ ಈ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರವಾಗಿ ಕರ್ನಾಟಕ ಹಾಗೆ ತಮಿಳುನಾಡು ನಡುವೆ ಮತ್ತೆಗ ಜಟಾಪಟಿ ಶುರುವಾಗುವ ಮುನ್ಸೂಚನೆಗಳು ಬಹಳ ದಟ್ಟವಾಗಿ ಕಾಣಸಿಗ್ತಾ ಇವೆ. ಒಂದ್ ಕಡೆ ಮುಂಗಾರು ವಿಳಂಬದ ಬೆನ್ನಲ್ಲೇ ತಮಿಳುನಾಡು ಸರ್ಕಾರ ಕಾವೇರಿ ನೀರಿಗಾಗಿ ಖ್ಯಾತಿ ತೆಗೆಯುವ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಅದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಇವತ್ತೊಂದು ಮೀಟಿಂಗ್ ಅನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನೆಲ್ಲ ನಿರ್ಧಾರ ಆಗತ್ತೆ, ಈಗಷ್ಟೇ ಹೇಳ್ತಾ ಇದ್ರು ರಾಮಲಿಂಗಾರೆಡ್ಡಿ, ನಮಗೆ ನೀರಿಲ್ಲ, ಕುಡಿಯೋಕೆ ನೀರಿನ ಸಮಸ್ಯೆ ಆಗ್ತಿದೆ, ಆ ಸಂದರ್ಭದಲ್ಲಿ ನೀವು ಬೇರೆದಕ್ಕೆಲ್ಲ ಹೇಗೆ ಕೊಡೋಕೆ ಸಾಧ್ಯ ಅಂತ ಎಲ್ಲದರ ಬಗ್ಗೆ ಒಂದು ವಿಶೇಷ ವರದಿ ಇದೆ. ಬನ್ನಿ ಫಸ್ಟ್ ನೋಡ್ಕೊಂಡು ಬರೋಣ. ಮತ್ತೆ ಮುನ್ನೆಲೆಗೆ ಕಾವೇರಿ ನೀರಿನ ವಿವಾದ. ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಜಟಾಪಟಿ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಕೈಕೊಟ್ಟಾಗಲೆಲ್ಲ 2 ರಾಜ್ಯಗಳ ನಡುವೆ ನೀರಿನ ಯುದ್ಧ ಆರಂಭವಾಗುವುದು ಮಾಮೂಲಾಗಿದೆ. ಈ ಬಾರಿಯೂ ತಮಿಳುನಾಡು ಸರ್ಕಾರ ನೀರಿಗಾಗಿ ಸುಪ್ರೀಂ ಕೋರ್ಟ್ ಅಥವಾ ಪ್ರಾಧಿಕಾರದ ಮೊರೆ ಹೋಗಲು ಸಜ್ಜಾಗ್ತಾ ಇದೆ. ರಾಜ್ಯದ ವಾಸ್ತವ ಸ್ಥಿತಿಯನ್ನ ಬೆಚ್ಚಿಟ್ಟಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಮಿಳುನಾಡಿನ ಬೇಡಿಕೆಗೆ ತಣ್ಣೀರೆರಚಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕಕ್ಕೆ ಮಳೆ ಬಂದ್ರೆ ಮಾತ್ರ ಕೇವಲ 3 ತಿಂಗಳಿಗೆ ಆಗುವಷ್ಟು ಕುಡಿಯುವ ನೀರು ಲಭ್ಯವಾಗುತ್ತದೆ. ಇದನ್ನ ಹೊರತುಪಡಿಸಿದ್ರೆ ಇನ್ಯಾವ ಕೆಲಸಕ್ಕೂ ಕೃಷಿಗೂ ನಮ್ಮಲ್ಲಿ ನೀರು ಸಾಲುವುದಿಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಬೇಕಾಗಿದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಡ್ತಾರೆ. ನಮ್ಮ ರಾಜ್ಯದ ಪ್ರತಿನಿಧಿರಿರ್ತಾರೆ, ಅದೇ ರೀತಿ ಪಾಂಡಿಚೇರಿ ಪ್ರತಿನಿಧಿರಿರ್ತಾರೆ, ತಮಿಳುನಾಡು ಪ್ರತಿನಿಧಿರಿರ್ತಾರೆ. ಅದು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು, ಸರ್ಕಾರ ಅಲ್ಲ. ಅದು ನಾಳೆ ನಮ್ಮ ಇಂಟರ್ನಲ್, ಅದು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಮೀಟಿಂಗ್. ಅದು ಇದಕ್ಕೂ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಇನ್ನೊಂದು ಕಡೆ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿ ಕೂಡ ಉಭಯ ರಾಜ್ಯಗಳಿಗೆ ಜಾಗರೂಕತೆಯಿಂದ ಇರುವುದಕ್ಕೆ ಸೂಚನೆ ನೀಡಿವೆ. ಇತ್ತೀಚೆಗೆ ಸಭೆಗಳಲ್ಲಿ ಕಾವೇರಿ ಜಲನಯನ ಪ್ರದೇಶದ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿದಿರುವುದನ್ನು ಪ್ರಾಧಿಕಾರ ಗಮನಿಸಿದೆ. ಹೀಗಾಗಿ ಲಭ್ಯವಿರುವ ನೀರನ್ನ ಕಟ್ಟುನಿಟ್ಟಾಗಿ ಕೇವಲ ಕುಡಿಯುವ ನೀರಿನ ಅಗತ್ಯಗಳಿಗೆ ಮಾತ್ರ ಬಳಸಬೇಕು ಅಂತ ಸೂಚಿಸಿದೆ. ಮುಂಗಾರು ಚುರುಕಾಗುವವರೆಗೂ ತಮಿಳುನಾಡಿಗೆ ತಕ್ಷಣವೇ ಹೆಚ್ಚಿನ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಯಾವುದೇ ಕಠಿಣ ಆದೇಶಗಳನ್ನು ನೀಡದೆ ಸದ್ಯಕ್ಕೆ ಪ್ರಾಧಿಕಾರ ನಿರಾಳತೆ ನೀಡಿದೆ. ಆದರೆ ತಮಿಳುನಾಡು ಸರ್ಕಾರ ಜೂನ್ ತಿಂಗಳ ಕೋಟಾದ ಅಡಿಯಲ್ಲಿ ತನಗೆ ಬರಬೇಕಾದ ನೀರನ್ನ ಹರಿಸಲೇಬೇಕು ಅಂತ ಹಠ ಹಿಡಿದಿದೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಕರ್ನಾಟಕ ಎಲ್ನಿನೋ ಪರಿಣಾಮ ಹಾಗೂ ಮುಂಗಾರು ವಿಳಂಬದಿಂದ ಒಳಹರಿವು ಸಂಪೂರ್ಣ ಕಡಿಮೆಯಾಗಿದೆ ಅಂತ ವಾದಿಸಿದೆ. ಅಷ್ಟೇ ಅಲ್ಲದೆ ಹಿಂದಿನ ವರ್ಷ ಬಿಳಿಗುಂಡ್ಲು ಮೂಲಕ ತಮಿಳುನಾಡಿಗೆ ಹರಿದು ಹೋಗ್ತಾ ಇರುವ ಹೆಚ್ಚುವರಿ ನೀರನ್ನ ಈಗಿನ ಕೋಟಾದಲ್ಲಿ ಲೆಕ್ಕ ಭರ್ತಿ ಮಾಡಿಕೊಳ್ಬೇಕು ಅಂತ ತಾಂತ್ರಿಕವಾಗಿ ವಾದವನ್ನ ಮಂಡಿಸಿದೆ. ಇನ್ನು ಈ
ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್, ರಾಜ್ಯದಲ್ಲಿ ಬರಗಾಲ ಹಾವಳಿಯಿಂದ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದ್ದು ಈ ವರ್ಷ ಮಳೆ ಜಾಸ್ತಿ ಆಗಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಈ ಬಾರಿ ಎಲ್ ನಿನೋ ಎಫೆಕ್ಟ್ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಲೆಕ್ಕ ಹಿಡಿತೀವಿ, ಆ 2 ಲೆಕ್ಕ ಹಿಡಿದಿದ್ದ ಪ್ರಕಾರ ಅವ್ರಿಗೆ ಈಗ ಇವತ್ತಿನ ದಿವಸ 49 TMC ನೀರಿದೆ ಆ 2 ರಿಸರ್ವಾಯರಲ್ಲಿ. ಹೋದ ವರ್ಷ 129 TMC ನೀರಿತ್ತು, ಭಾಳ ಚೆನ್ನಾಗಿತ್ತು ಹೋದ ವರ್ಷ. ಬಟ್ ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು, ನಮ್ಮ ಸರ್ಕಾರನೂ ಇದನ್ನು ಪ್ರತಿಪಾದಿಸಬೇಕು. ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಏನಿದೆ, ಸುಪ್ರೀಂ ಕೋರ್ಟ್ನವರು ತಮಿಳುನಾಡಿಗೆ 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡಿ ಅಂತ ಹೇಳಿದರು. ನಮ್ಮ ಅಡ್ವೊಕೇಟ್ಗಳು ಏನು ತಪ್ಪು ಮಾಡಿದ್ರು, ಅದು ಯಾವಾಗ ಯೂಸ್ ಮಾಡಬೇಕು ಅಂತ ಕೇಳಲಿಲ್ಲ, ನಿದ್ದೆ ಹೊಡೆದ್ರು ನಮ್ಮ ಅಡ್ವೊಕೇಟ್ಗಳು. ಅದನ್ನೇ ಏನಾದರೂ ಜೂನ್ ಜುಲೈಯಲ್ಲಿ ದಯವಿಟ್ಟು ಯೂಸ್ ಮಾಡಿ ಅಂತ ಹೇಳಿ ಅಂತ ಸುಪ್ರೀಂ ಕೋರ್ಟ್ನ ಕೇಳ್ಕೊಂಡಿದ್ದರೆ ಅವತ್ತು ಸುಪ್ರೀಂ ಕೋರ್ಟ್ ಹೇಳಿಬಿಡ್ತಿತ್ತು. ಜೂನ್ ತಿಂಗಳಲ್ಲಿ ನಮಗೆ ಕೊರತೆ ಇದೆ, ನಮಗೆ ಮಳೆ ಬರೋದು, ನಮಗೆ ತೊಂದರೆ ಆಗೋದು ಜೂನು, ಲೇಟಾಗಿ ಮಳೆ ಆದರೆ ನಮ್ಮ ರಿಸರ್ವಲ್ಲಿ ನೀರು ಬರೋಲ್ಲ. ಮತ್ತೊಂದೆಡೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಸಿಎಂ ಡಿಕೆ ಶಿವಕುಮಾರ್, ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರದು ಅಂತ ತೀರ್ಮಾನ ಮಾಡಿದ್ದು ಡ್ಯಾಂಗಳಲ್ಲಿ ನೀರು ಸಂಗ್ರಹ ಮಾಡುವುದಕ್ಕೆ ಸೂಚನೆ ನೀಡಿದ್ದೇನೆ. ಜಿಲ್ಲಾಧಿಕಾರಿಗಳ ಸಮಸ್ಯೆಯನ್ನು ಆಲಿಸಿ ಬರ ಪರಿಹಾರದ ಬಗ್ಗೆ ಹೇಳಿ ಅಂತ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ನೀರು ಭಾಳ ಕೊರತೆ ಆಗ್ತಾ ಇದೆ. ಸೊ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮುಂದೊಂದು ದಿನದಲ್ಲಿ ನೀರಾವರಿಗೆ ನೀರು ಬರ್ತದೋ ಇಲ್ಲೋ ನಾವು ಕಾದು ನೋಡಬೇಕಾಗಿದೆ. ಆದರೆ ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ, ಏನು ಡ್ಯಾಮ್ಗಳಲ್ಲಿ ಆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಭಾಳ ಪ್ರಮುಖವಾದಂಥ ವಿಚಾರ. ಒಟ್ಟಾರೆಯಾಗಿ ಮಳೆ ಕೈಕೊಟ್ಟಿರುವ ಇಂತಹ ಸಂಕಷ್ಟ ವರ್ಷಗಳಲ್ಲಿ ಸಂಕಷ್ಟ ಹಂಚಿಕೆ ಸೂತ್ರ ಅನ್ವಯಿಸಬೇಕು ಎನ್ನುವುದು ಕರ್ನಾಟಕದ ಬಲವಾದ ನಿಲುವು. ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಬಿರುಸು ಪಡೆದುಕೊಳ್ತಾ ಇದ್ರೆ ಕಾವೇರಿ ವಿವಾದ ಮತ್ತಷ್ಟು ರಾಜಕೀಯ ರಂಗು ಪಡೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ. ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ KRS ನಾಲೆಗೆ ನೀರು ಹರಿಸಬೇಕು ಅನ್ನುವಂಥ ಆಗ್ರಹವನ್ನ ನಮ್ಮ ರಾಜ್ಯದ ರೈತರೇ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ತಮಿಳುನಾಡು ಕೂಡ ಖ್ಯಾತಿಯನ್ನ ತೆಗಿತಾ ಇದೆ, ಅವರು ಕೂಡ ನೀರನ್ನ ಕೇಳ್ತಾ ಇದೆ. ನೀರನ್ನ ಬಿಡೋದು ರಾಜ್ಯದ ಕೈಯಲ್ಲಿ ಇಲ್ಲ ಆದ್ರೂ ಕೂಡ ನಿಯಂತ್ರಣ ಮಂಡಳಿ ಇದನ್ನ ನಿರ್ಧಾರ ಮಾಡೋದಾದ್ರೂ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡೋದು ಹೇಗೆ? ರಾಜ್ಯದಲ್ಲಿ ನೀರಿನ ಕೊರತೆ ಇದೆ, ಜಲಾಶಯಗಳು ಬತ್ತಿ ಹೋಗಿದೆ, ರೈತರಿಗೆ ಈ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂಥ ವಾಸ್ತವಾಂಶವನ್ನ ತಿಳಿಸೋದು ಹೇಗೆ? ರಾಜ್ಯದ ವಾದ ಏನಾಗಿರುತ್ತೆ? ಇವತ್ತು ಮೀಟಿಂಗ್ ಅಲ್ಲಿ ಏನೇನು ನಡೆಯುತ್ತೆ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದೇ ನಿರ್ಧಾರ ಮಾಡುತ್ತೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕಾ ಬೇಡವಾ ಅನ್ನೋಂಥದ್ದು, ಮತ್ತು ಒಳಹರಿವು ಎಷ್ಟಿದೆ ಆ ಒಳಹರಿವಿನ ಆಧಾರದ ಮೇಲೆ ಈ ಒಂದು ನೀರು ಬಿಡತಕ್ಕಂತಹ ಲೆಕ್ಕಾಚಾರಗಳನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡುತ್ತೆ. ಈ ಹಿಂದೆ ಕೂಡ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಮಿಳುನಾಡಿಗೆ ಹೇಳಿದೆ. ನೀರಿನ ಹರಿವು ಲಭ್ಯತೆಯನ್ನು ನೋಡಿಕೊಂಡು ನೀರನ್ನು ಬಿಡಬೇಕು ಅನ್ನುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಮಳೆ ಕೊರತೆ ಕಾರಣವಾಗಿ ಜಲಾಶಯಗಳಲ್ಲಿ ನೀರು ಬರಿದಾಗಿರ್ತಕ್ಕಂಥದ್ದು. ಸಣ್ಣ ಮಟ್ಟದ ಒಳಹರಿವು ಇದ್ರೂ ಕೂಡ ಅದು ನಮ್ಮ ರಾಜ್ಯದ ರೈತರಿಗೆ ಸಾಕಾಗಲ್ಲ ಮತ್ತು ನಮ್ಮ ಕುಡಿಯುವ ನೀರಿಗೆ ಸಾಕಾಗಲ್ಲ ಅನ್ನುವಂಥ ಒಂದು ವಾದ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ಹಿತವನ್ನು ಕಾಯಬೇಕಾದಂಥ ಮೊದಲ ಆದ್ಯತೆ ಇದೆ. ಅದಾಗೂ ಕೂಡ ಕಾವೇರಿ ಜಲಾಶಯ ಕರ್ನಾಟಕ ಸರ್ಕಾರದ ಸುಪರ್ದಿಗೆ ಬರೋಲ್ಲ, ಇದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಸುಪರ್ದಿಗೆ ಬರೋದ್ರಿಂದ ಸಹಜವಾಗಿ ಕಾವೇರಿ ನದಿ ವಿವಾದ ವಿಚಾರವಾಗಿ ತಮಿಳುನಾಡು ರಾಜ್ಯ ಸರ್ಕಾರದ ಮೇಲೆ ಆಪಾದನೆ ಮಾಡೋದು ಸಹಜ ಮತ್ತು ಅವರು ನೀರಿಗೆ ಡಿಮಾಂಡ್ ಇಡಬೇಕಾಗಿರ್ತಕ್ಕಂಥದ್ದು ಸಹಜ. ಇಷ್ಟೊತ್ತಿಗಾಗಲೇ ಕಾವೇರಿ ನೀರನ್ನು ಬಿಡಬೇಕಾಗಿತ್ತು. ಆದರೆ ರಾಜ್ಯದಲ್ಲೇ ಮಳೆ ಕೊರತೆ ಆಗಿರೋ ಕಾರಣಕ್ಕಾಗಿ ಜಲಾಶಯದಲ್ಲಿ ನೀರಿಲ್ಲ ಅಂದಾಗ ನೀರನ್ನು ಹೇಗೆ ಬಿಡಬೇಕು ಅನ್ನುವಂಥ ಪ್ರಶ್ನೆ ಉದ್ಭವಿಸಿರೋದ್ರಿಂದ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ರಾಜ್ಯದ ರೈತರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ರೈತರು ಯಾರು ಬೆಳೆಯನ್ನು ಹಾಕೋಬೇಡಿ, ಈ ಕಾವೇರಿ ನೀರು ಅಥವಾ ಬೇರೆ ಭಾಗದಲ್ಲಿ ಯಾವ ಜಲಾಶಯಗಳಲ್ಲಿ ನೀರಿಲ್ಲ ಅನ್ನುವಂಥ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಸಹಜವಾಗಿ ರೈತರು ಒಂದು ರೀತಿಯಲ್ಲಿ ಕನ್ವಿನ್ಸ್ ಆಗಿದ್ದಾರೆ. ಅದಾಗೂ ಕೂಡ ಕುಡಿಯುವ ನೀರನ್ನು ತೆಗೆದಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಕರ್ತವ್ಯ. ಯಾಕಂದರೆ ಬೆಂಗಳೂರು ಅಂತ ಮಹಾನಗರಕ್ಕೆ ಇದೆ ಕಾವೇರಿ ಜಲಾಶಯದಿಂದ ನೀರು ಬರ್ತಕ್ಕಂಥದ್ದು. ಆದ್ದರಿಂದ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಸಭೆ ಏನು ನಿರ್ಧಾರ ಮಾಡುತ್ತೆ ಅನ್ನೋದು ಭಾಳ ಪ್ರಮುಖವಾಗಿ ಈಗ ತಮಿಳುನಾಡಿಗೆ ನೀರು ಬಿಡಬೇಕಾ ಬೇಡ ಅನ್ನುವಂಥದ್ದು ಅದೇ ನಿರ್ಧಾರ ಮಾಡ್ತಕ್ಕಂಥದ್ದು. ಇನ್ನು ಉಳಿದಂತೆ ರಾಜ್ಯ ಸರ್ಕಾರ ಒಂದು ಪ್ರಿಕಾಕ್ಷನ್ ತೆಗೆದುಕೊಂಡು ಇವತ್ತು ಸಭೆಯನ್ನು ಮಾಡ್ತಾ ಇದೆ. ವಿಕಾಸಸೌಧದಲ್ಲಿ ಮಹತ್ವದ ಸಭೆಯನ್ನು ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂಥ ಸಲಹೆಗಳನ್ನು ಕೊಡ್ತಾರೆ ಸರ್ಕಾರಕ್ಕೆ ಅನ್ನೋಂಥದ್ದು ಭಾಳ ಪ್ರಮುಖವಾಗುತ್ತೆ. ಯಾಕಂದರೆ ರೈತರಿಗೆ ನಾಲೆಗಳಿಗೆ ನೀರು ಬಿಡಬೇಕಾ ಬೇಡವಾ, ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಅನ್ನೋಂಥದ್ದು. ಯಾಕಂದರೆ ಒಂದು ಕಡೆ ಬೆಳೆ ಇಲ್ಲ ಅಂದಾಗ ಸಹಜವಾಗಿ ಆಹಾರದ ಕೊರತೆ ಕೂಡ ಉಂಟಾಗುತ್ತೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಮಳೆ ಇರೋದ್ರಿಂದ ಯಾವ್ಯಾವ ರೀತಿಯಲ್ಲಿ ನಾವು ನೀರನ್ನು ಮ್ಯಾನೇಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಅಶ್ವಿನಿ, ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ವಿವಿಧ ಭಾಗಗಳಿಗೆ ಇವತ್ತು ಪರಿಶೀಲನೆಗೆ ಇಳಿದಿದ್ದಾರೆ. ಸಿಟಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಂದರ್ಭದಲ್ಲಿ ಒಂದಿಷ್ಟು ಕಾಮಗಾರಿ ವಿಚಾರ ಇರ್ಬೋದು, ಜೊತೆಗೆ ಈಗಾಗಲೇ ನೋಡ್ತಾ ಇದ್ವಿ ಈ ಫುಟ್ಪಾತ್ ಮೇಲೆ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಂಡಿದ್ರು, ಅದನ್ನೆಲ್ಲವೂ ಕೂಡ ಈಗಾಗಲೇ ತೆಗೆಯಲಾಗ್ತಾ ಇದೆ. ಅದರ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ, ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಪಾದಚಾರಿ ಮಾರ್ಗ, ಒತ್ತುವರಿ ಸ್ಥಳಗಳಲ್ಲಿ ಪರಿಶೀಲನೆ, ಮುಂದೇನು ಮಾಡಬಹುದು, ಅವರಿಗೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕಾದ್ರೆ ಎಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಗೆ ಸ್ಥಳವನ್ನು ನಿಗದಿ ಮಾಡ್ಬೋದು, ಇದೆಲ್ಲ ವಿಚಾರದ ಬಗ್ಗೆ ಅಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಜೊತೆಗೆ ಈಗ ಒತ್ತುವರಿ ಎಲ್ಲೆಲ್ಲ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗ ಕ್ಲೀನ್ ಮಾಡಲಾಗ್ತಾ ಇದೆ. ಅಲ್ಲೂ ಎಲ್ಲ ಕೂಡ ಭೇಟಿಯನ್ನು ಮಾಡಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಟ್ಟಾರೆ ಈಗಾಗಲೇ ಒಂದು ಕಡೆಯಲ್ಲಿ ಗಮನಿಸ್ತಾ ಇರ್ಬೋದು, ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡುವಂಥ ಕನಸನ್ನು ಹೊತ್ಕೊಂಡಿದ್ದವರು ಡಿ ಕೆ ಶಿವಕುಮಾರ್ ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ. ಸೊ ಇವತ್ತು ಸಿಟಿ ರೌಂಡ್ಸ್ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ, ಅದು ಕೂಡ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಕೂಡ ಒಂದು ಕಡೆ ನಡೀತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಸದ್ಯ ಇವತ್ತು ಡಿ ಕೆ ಶಿವಕುಮಾರ್ ಈ ಒಂದು ಸಿಟಿ ರೌಂಡ್ಸನ್ನೇ ಇಟ್ಕೊಂಡಿದ್ರು, ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ? ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ ಆದೇಶವನ್ನ ಸಚಿವರಾದಂಥ ಕೃಷ್ಣ ಬೈರೇಗೌಡರವರು ಕಳೆದ ಒಂದು ವಾರದಿಂದ ಯಾವ ರೀತಿ ಪಾಲಿಸ್ತಾ ಇದ್ದಾರೆ ಅಂತ ಇಡೀ ನಗರ ನೋಡ್ತಿರುವಂಥದ್ದು. ಕಾರಣ ಏನು ಅಂದರೆ, ಅನಧಿಕೃತವಾಗಿ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಫುಟ್ಪಾತ್ನಲ್ಲಿ ಪಾದಚಾರಿಗಳಿಗೂ ಕೂಡ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡದಂಥ ಸಂದರ್ಭದಲ್ಲಿ ಫುಟ್ಪಾತ್ನ ಪೂರ್ಣ ಪ್ರಮಾಣದಲ್ಲಿ ತೆರವು ಮಾಡ್ತಿರುವಂಥದ್ದು, ಅದರ ಜೊತೆಗೆ ಫುಟ್ಪಾತನ್ನು ರಿಪೇರಿ ಮಾಡಿಸುವಂಥ ಕೆಲಸವನ್ನು ಕೂಡ ಈಗ ಸಚಿವರ ನೇತೃತ್ವದಲ್ಲಿ ಮಾಡಲಾಗ್ತಿದೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳೇ ಈ ರೀತಿ ನಾವು ಸಿಟಿ ರೌಂಡ್ಸನ್ನು ಮಾಡ್ತೀವಿ ಅಂದಾಗ ಖಂಡಿತವಾಗಿಯೂ ಆ ಪ್ರದೇಶವನ್ನು ಅಲ್ಲಿರುವಂಥ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಅಥವಾ ಅಲ್ಲಿರುವಂಥ ಇಂಜಿನಿಯರ್ಗಳು ಯಾರು ಇರ್ತಾರೆ ಆ ಒಂದು ವಲಯದಲ್ಲಿರುವಂಥ ಅಷ್ಟು ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ಷಮತೆಯನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಫುಟ್ಪಾತ್ ತೆರವನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸುವಂಥ ಯತ್ನವನ್ನು ಕೂಡ ಮಾಡಲಾಗುತ್ತೆ ಅನ್ನೋದು ಮೊದಲನೇ ಪಾಯಿಂಟ್. ಆದರೆ ಎರಡನೇ ಪಾಯಿಂಟ್, ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಯಾವ ಡಿವಿಯೇಷನ್ ತೆಗೆದುಕೊಳ್ತಾರೆ ಅಂತ ಈ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಆದರೆ ಒಂದು ನಿಗದಿಯಾದಂಥ ಒಂದು ಟೂರ್ ಪ್ಲಾನ್ ಇರುತ್ತೆ, ಆ ಒಂದು ಮ್ಯಾಪ್ನಲ್ಲಿ ಹೋಗ್ತಾರೆ ಅಥವಾ ಆ ಒಂದು ರೂಟ್ ಪ್ಲಾನಲ್ಲಿ ಹೋಗ್ತಾರೆ. ಡಿವಿಯೇಟ್ ಮಾಡಿ ಒಳ ರಸ್ತೆಗಳನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ನಗರದ ಅಸಲಿ ಚಿತ್ರಣವನ್ನು ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ನೋಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆದಂಥ ಸಂದರ್ಭದಲ್ಲಿ, ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಸಿಟಿ ರೌಂಡ್ಸ್ ಅನ್ನ ಮಾಡಿ ಆವಾಗ ಕೊಟ್ಟಂತ ಸೂಚನೆಯನ್ನ ಇಲ್ಲಿವರೆಗೂ ಪಾಲಿಸಿದ್ದಾರಾ ಇಲ್ವಾ ಅನ್ನೋ ಪರಿಶೀಲನೆಯನ್ನು ಮೊದಲನೇ ಹಂತದಲ್ಲಿ ಮಾಡಲಾಗುತ್ತೆ. ಒಂದು ವೇಳೆ ಸರ್ಕಾರದಿಂದ ಕೊಟ್ಟಿರುವಂತಹ ಸೂಚನೆಯನ್ನ ಅಧಿಕಾರಿಗಳು ಪಾಲಿಸದೆ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಳ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ, ಅದ್ರ ಜೊತೆಗೆ ಸಂಶಯ ಕೂಡ ಇಲ್ಲ. ಇದ್ರ ಜೊತೆಗೆ ತಮ್ಮ ಸರ್ಕಾರದ ಸಚಿವರು ಕೊಟ್ಟಂತ ನಿರ್ದೇಶನವನ್ನು ಮಾಡ್ತಿರುವಂತ ಕೆಲಸವನ್ನ ಇದರಿಂದ ಜನರಿಗೆ ಅನುಕೂಲ ಆಗ್ತಿದೆಯಾ ಅನಾನುಕೂಲ ಆಗ್ತಿದೆಯಾ ಅಂತ ಜನರ ಜೊತೆ ಮಾತನಾಡುವಂತ ಕೆಲಸವನ್ನು ಕೂಡ ಮಾಡೋದ್ರಿಂದ ಖಂಡಿತವಾಗಿಯೂ ಇವತ್ತು ಶಿವಕುಮಾರ್ ಅವರ ಈ ಒಂದು ರೂಟ್ ಮ್ಯಾಪ್ ಏನಿದೆ, ಆ ರೂಟ್ ಮ್ಯಾಪ್ ಅಥವಾ ಟೂರ್ ಪ್ಲಾನ್ ಏನಿದೆ ಅಥವಾ ಸಿಟಿ ರೌಂಡ್ಸ್ ಏನಿದೆ, ಪೂರ್ಣ ಪ್ರಮಾಣದ ಮಹತ್ವವನ್ನು ತೆಗೆದುಕೊಂಡಿರುವಂಥದ್ದು ಅಥವಾ ಬಂದಿರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದ್ರ ಜೊತೆಗೆ ಯಾವ ರೀತಿ ಇದು ಕಂಟಿನ್ಯೂ ಆಗುತ್ತೆ, ಇದು ಕೇವಲ ಒಂದು ಡ್ರೈವ್ಗೆ ಸೀಮಿತ ಆಗುತ್ತೆ ಅಂದರೆ ಸುಮಾರು ಒಂದು 15ರಿಂದ 20 ದಿನಗಳ ಕಾಲ ಈ ಒಂದು ಕ್ಲೀನ್ ಮಾಡಿ ಅಥವಾ ಫುಟ್ಪಾತ್ಗಳನ್ನು ತೆರವು ಮಾಡಿ ಅದಾದ ನಂತರ ವಾಪಸ್ ಯಥಾಸ್ಥಿತಿಗೆ ಬೆಂಗಳೂರು ಕಂಟಿನ್ಯೂ ಆಗುತ್ತಾ ಅಥವಾ ಇದು ಪೂರ್ಣ ಪ್ರಮಾಣದಲ್ಲಿ ಕಂಟಿನ್ಯೂ ಆಗುತ್ತಾ ಅನ್ನೋದು ಪರಿಶೀಲನೆ ಕೂಡ ಮಾಡಲಾಗಿರೋದ್ರಿಂದ ಇವತ್ತು ಖಂಡಿತವಾಗಿಯೂ ಇದು ಯಾವ ರೀತಿ ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಸಿಎಂ ರವರ ರೌಂಡ್ಸ್ ನಂತರ ನಿರ್ಧಾರ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿ. ಬೆಳಗಾವಿಯಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ RSS ಬೈಠಕ್ ನಡೀತಾ ಇದೆ. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಡೆಯಲಿದೆ. ಜೋಶಿ ಭವನಕ್ಕೆ ಸರಸಂಘ ಚಾಲಕ ಮೋಹನ್ ಭಾಗವತ್ ಆಗಮಿಸಿದ್ದಾರೆ. ಆನಗೋಳದ ಸಂತಮೀರಾ ಶಾಲೆ, ನಗರದ ಫೌಂಡ್ರಿ ಕ್ಲಸ್ಟರ್, ಜಗನ್ನಾಥರಾವ್ ಜೋಶಿ ಭವನ, ಇಲ್ಲಿ ಸಂಘದ ಬೈಠಕ್ ನಡೆಯಲಿದೆ. ದೇಶದ ಮೂಲೆ ಮೂಲೆಗಳಿಂದ ಪ್ರಾಂತ ಪ್ರಚಾರಕರು ಆಗಮಿಸಿದ್ದಾರೆ. ಸಿದ್ಧತೆಗಳೆಲ್ಲ ರೀತಿಯಲ್ಲೂ ನಡೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಬೈಠಕ್ ಅನ್ನುವಂಥ ಮಾಹಿತಿ. ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ. ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು, ಅದರ ಮುಂದಿನ ರೂಪುರೇಷೆಗಳು ಹೇಗಿರಬೇಕು ಅನ್ನೋದು, ಜೊತೆಗೆ ಸಂಘದ ಕಾರ್ಯತಂತ್ರಕ್ಕೆ ಬೆಳಗಾವಿಯಲ್ಲೇ ರೂಪುರೇಷೆಯ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಲಾಗಿದೆ. 350ಕ್ಕೂ ಹೆಚ್ಚುವರಿ ಪೊಲೀಸರ ಭದ್ರತಾ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ.
ಸಭೆ ನಡೆಯುವಂತಹ ಪ್ರದೇಶ ಸಂಪೂರ್ಣವಾಗಿ ಭದ್ರತಾ ವಲಯ ಅಂತ ಘೋಷಣೆ ಮಾಡಲಾಗಿದೆ. ಮಾಧ್ಯಮ ಮತ್ತು ಸಾರ್ವಜನಿಕ ಪ್ರವೇಶಕ್ಕೂ ಕೂಡ ನಿರ್ಬಂಧ ಇದೆ. ಇನ್ವೈಟ್ ಯಾರಿಗೆ ಆಹ್ವಾನ ಇದೆಯೋ ಅವ್ರು ಮಾತ್ರ ಒಳಗೆ ಹೋಗೋದಕ್ಕೆ ಸಾಧ್ಯ, ಮತ್ತು ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ, ಪ್ರವೇಶಕ್ಕೆ ನಿರ್ಬಂಧ ಇರಲಿದೆ. ಜೊತೆಯಲ್ಲಿ ಡ್ರೋನ್ ಹಾರಾಟಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. CCTV ಕಟ್ಟುನಿಟ್ಟಿನ ನಿಗಾ ವಹಿಸಿದೆ. ಅದರ ಜೊತೆಯಲ್ಲಿ ಒಳಗೆ ಹೋಗುವಂಥವರು, ಹೊರಗೆ ಬರುವಂಥವ್ರು ಎಲ್ಲರ ಬಗ್ಗೆಯೂ ಕೂಡ ಕಟ್ಟುನಿಟ್ಟಿನ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ RSSನ ರಾಷ್ಟ್ರೀಯ ಸಭೆ ಆಗ್ತಿರುವಂಥದ್ದು, ಪ್ರಾಂತ ಪ್ರಚಾರಕ ವಾರ್ಷಿಕ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ಇವತ್ತಿನಿಂದ 3 ದಿನಗಳ ಕಾಲ ಬೆಳಗಾವಿಯಲ್ಲಿ ವಾರ್ಷಿಕ ಸಭೆ ಆಗ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಆನೆಗುಳದ ಸಂತ ಮೀರಾ ಶಾಲೆಯಲ್ಲಿ ಇರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಈಗ RSSನ ರಾಷ್ಟ್ರೀಯ ಬೈಟೆಕ್ ಸಾಕ್ಷಿ ಆಗ್ತಿರುವಂಥದ್ದು. ಬೆಳಗಾವಿಯ 3 ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಒಂದು ಏನು ಉದ್ಯಮ ಭಾಗದಲ್ಲಿ ಇರುವಂಥ ಪೌಂಡ್ರಿ ಕ್ಲಸ್ಟರ್ ಇರ್ಬೋದು, ಜೊತೆಗೆ ಗುಡ್ಶೆಡ್ ರಸ್ತೆಯಲ್ಲಿರುವಂಥ ಜಗನ್ನಾಥರಾವ್ ಜೋಶಿ ಸ್ಮಾರಕ ಭವನದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ RSSನ ಬೈಟೆಕ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹೊರಗಡೆಯಿಂದ ಏನೂ ಕಾಣಬಾರ್ದು, ಜೊತೆಗೆ ಒಳಗಡೆ ಇರುವಂಥ ಆಂತರಿಕ ವ್ಯವಸ್ಥೆ ಏನು ಕಾಣಬಾರ್ದು ಅನ್ನೋ ಕಾರಣಕ್ಕಾಗಿ ಬಟ್ಟೆಯನ್ನು ಕೂಡ ಇಲ್ಲಿ ಕಟ್ಟಲಾಗಿರುವಂಥದ್ದು. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಅಂದರೆ ಈ ಒಂದು ವಲಯವನ್ನು ಭದ್ರತಾ ವಲಯವನ್ನಾಗಿ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಡ್ರೋನ್ ಹಾರಾಟಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಸುಮಾರು ಹೊರ ಜಿಲ್ಲೆಯಿಂದ 350ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈ ಒಂದು ಸಭೆಗೆ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾಗಿರುವಂಥ ಏನು ಪ್ರಿಯಾಂಕ ಖರ್ಗೆ ಅವರು ನಿರಂತರವಾಗಿ RSS ವಿರುದ್ಧ ವಾಗ್ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು, ನೋಂದಣಿ ಬಗ್ಗೆ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಹಾಗಾಗಿ ಇದೇ ಒಂದು ಸ್ಥಳದಲ್ಲಿ ಏನು ಪ್ರಶ್ನೆ ಎತ್ತಿದಂಥ ಸ್ಥಳದಲ್ಲೇ ಕರ್ನಾಟಕದಲ್ಲೇ ಸದ್ಯ ಈಗ RSS ಮಹತ್ವದ ಬೈಟೆಕನ್ನು ಕೂಡ ಮಾಡ್ತಿರುವಂಥದ್ದು. ಸಾಕಷ್ಟು ತಿರುಗೇಟನ್ನು ಕೊಡೋದಕ್ಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇದೇ ಒಂದು ಸಭೆಯನ್ನು, ಅಂದರೆ ಇದೇ ಒಂದು ಸ್ಥಳದಲ್ಲಿ ಸಭೆಯನ್ನು ಆಯೋಜನೆ ಮಾಡೋ ಮೂಲಕ ಅವರಿಗೆ ತಿರುಗೇಟನ್ನು ಕೊಡೋದಕ್ಕೆ RSS ಕೂಡ ಈಗ ಸಿದ್ಧತೆ ಮಾಡಿರುವಂಥದ್ದು. ಜೊತೆಗೆ ಶತಮಾನ ಏನು ವರ್ಷ ಹಿನ್ನೆಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಬೇಕು, ಯಾವೆಲ್ಲ ಏನು ಸಂಘಟನೆ ಬಗ್ಗೆ ಚರ್ಚೆಗಳಾಗಬೇಕು, ಜೊತೆಗೆ ಯಾವೆಲ್ಲ ರೂಪುರೇಷೆಗಳಾಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ರೂಪುರೇಷೆ ಕೂಡ ಇದೇ ಒಂದು ಸ್ಥಳದಲ್ಲಿ ಸಿದ್ಧ ಆಗುತ್ತೆ. ಮತ್ತು ಕಾರ್ಯಸೂಚಿಗಳು ಏನಾಗಬೇಕು, ಜೊತೆ ಪ್ರಸ್ತುತ ಬೆಳವಣಿಗೆಗಳು, ಸಮಕಾಲೀನ ವಿಷಯಗಳ ಬಗ್ಗೆ ಕೂಡ ಇಲ್ಲಿ RSS ಚರ್ಚೆಯನ್ನು ಮಾಡುತ್ತೆ. ಮತ್ತು ಜೊತೆಗೆ ಈಗಾಗಲೇ ಏನು ದೇಶವ್ಯಾಪ್ತಿ ಕೆಲವೊಂದಿಷ್ಟು ಹುಂಡಿಗಳ ಕಳ್ಳತನ, ಅಂದರೆ ರಾಮ ಮಂದಿರದ ಅಯೋಧ್ಯೆಯಲ್ಲಿ ಕೂಡ ಹುಂಡಿ ಕಳ್ಳತನ ಆಗಿರುವಂಥದ್ದು, ಜೊತೆಗೆ ನೋಂದಣಿ ವಿಚಾರ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗೆ ಬರುತ್ತೆ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಹಾಗಾಗಿ ಬೆಳಗಾವಿಯಲ್ಲಿ ನಡೆಯುವಂಥ ಈ ಒಂದು RSSನ ಬೈಟೆಕ್ ಏನದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದಿರುವಂಥದ್ದು. ಜೊತೆಗೆ ಈಗಾಗಲೇ ಗೃಹ ಸಚಿವರು ಕೂಡ ಹೇರಿರುವಂಥದ್ದು, ಅಂದರೆ ಪ್ರಮುಖವಾಗಿ ಪಥಸಂಚಲನ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ಪಡೆಯಲೇಬೇಕು. ಆದರೆ ಬೆಳಗಾವಿಯಲ್ಲಿ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಇಲ್ಲ. ಜೊತೆಗೆ ಕಾರ್ಯಕ್ರಮ ಮಾಡಲಿ, ನಾವು ಏನು ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಹೇರುವಂಥದ್ದು. ಹಾಗಾಗಿ ಇವತ್ತಿಂದ 3 ದಿನಗಳ ಕಾಲ RSS ಸಭೆ ಕೂಡ ಆಯೋಜನೆ ಆಗಿರುವಂಥದ್ದು. ಅಶ್ವಿನಿ, ಈ ಆಪರೇಷನ್ ಫುಟ್ಪಾತ್ ಮಾಡ್ತಾ ಇದ್ರು, ಇದರ ಬೆನ್ನಲ್ಲೇ ಈಗ ಮತ್ತೊಂದು ಮಿಷನ್ ಬೀದಿ ಬದಿ ವಾಹನ ಅಂತ ಶುರು ಹಂಚ್ಕೊಂಡಿದ್ದಾರೆ. ಸೊ ಕ್ವಿನ್ಸ್ ರಸ್ತೆಯಲ್ಲಿ ಆಪರೇಷನ್ ವೆಹಿಕಲ್ ಶುರು ಆಗ್ತಾ ಇದೆ. ಇದು ಯಾವ ರೀತಿ ನೋಡಿ, ಇಂದಿನಿಂದ ಬೆಂಗಳೂರಿನಲ್ಲಿ ಅನಾಥವಾಗಿ ನಿಂತಿರುವಂತ ವಾಹನವನ್ನ ತೆರವು ಮಾಡಲಾಗುತ್ತೆ. ರಸ್ತೆ ಬದಿ ಬೇಕಾಬಿಟ್ಟಿ ನಿಲ್ಲಿಸಿರುವಂತ ವಾಹನಗಳ ವಿರುದ್ಧ ಸಮರ ಇದು. ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸಿ 7 ದಿನ ಸಮಯವನ್ನು ಕೊಡ್ತಾರೆ. 7 ದಿನಗಳ ಒಳಗೆ ವಾಹನವನ್ನು ನೀವು ತೆರವು ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಮಾಡದೆ ಹೋದರೆ ಅಂತಹ ವಾಹನಗಳನ್ನು ಜಪ್ತಿ ಮಾಡಲಾಗತ್ತೆ. ಜಪ್ತಿ ಮಾಡಿರುವಂಥ ವಾಹನವನ್ನು ಬಹಿರಂಗವಾಗಿ ಹರಾಜು ಹಾಕಲಾಗುತ್ತೆ. ಸಂಚಾರಿ ಪೊಲೀಸರ ಸಾರಥ್ಯದಲ್ಲಿ ವಾಹನವನ್ನು ಗುರುತಿಸುವಿಕೆ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಸದ್ಯ ಆಪರೇಷನ್ ಫುಟ್ಪಾತ್ನದ್ದೇ ಸದ್ದು. ನಗರದ ಪ್ರಮುಖ ಫುಟ್ಪಾತ್ಗಳ ತೆರವು ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. GBA ನಗರಾಭಿವೃದ್ಧಿ ಸಚಿವರ ಕಾರ್ಯಾಚರಣೆಗೆ ವ್ಯಾಪಾರಿಗಳು ವ್ಯಾಪಕ ಟೀಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನದ ಸಚಿವರು ಈಗ ಮತ್ತೊಂದು ಆಪರೇಷನ್ ಅನ್ನು ಕೈಗೊಂಡಿದ್ದಾರೆ. ಅದರ ಬಗ್ಗೆ ಸವಿವರ ಮಾಹಿತಿ ಇದೆ, ನೋಡ್ಕೊಂಡ್ಬನ್ನಿ. GBAನಿಂದ ಮತ್ತೊಂದು ಹೊಸ ಆಪರೇಷನ್. ಫುಟ್ಪಾತ್ ಆಯಿತು, ಈಗ ವಾಹನಗಳ ಸರದಿ.
ಮನೆ ಹತ್ರ ಜಾಗ ಇಲ್ಲ, ಪಾರ್ಕಿಂಗ್ ಪ್ಲೇಸ್ ಇಲ್ಲ ಅಂತ ವೆಹಿಕಲ್ ಅನ್ನುವ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದೀರಾ? ಹೇಗೆ ವಾಹನ ಪಾರ್ಕ್ ಮಾಡಿ ತಿಂಗಳುಗಳ ಕಾಲ ಆಯ್ತಾ? ಹಾಗಿದ್ರೆ ಸ್ಟಿಕ್ಕರ್ ಅಂಟಿಸುವ ಮುನ್ನ ತಕ್ಷಣಕ್ಕೆ ನಿಮ್ಮ ವೆಹಿಕಲ್ ಶಿಫ್ಟ್ ಮಾಡಿ, ಇಲ್ದಿದ್ರೆ ಹರಾಜಾದಿತ್ತು ಹುಷಾರ್. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಇಂದಿನಿಂದ ಆಪರೇಷನ್ ವೆಹಿಕಲ್ ಕೈಗೊಳ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಕೊಡಲ್ಲ, ನಾಳೆ ಎಲ್ಲ ಗೊತ್ತಾಗುತ್ತೆ ಅಂತಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕಡ್ಡಿ ತುಂಡಾಡಂತೆ ಹೇಳಿದ್ದಾರೆ. ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಇದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಅಂತೂ ಏನೂ ಇಲ್ಲ. ನಾಳೆ ಮಾತಾಡ್ತೀನಿ, ಭೇಟಿ ಮಾಡೋಣ, ನಾಳೆ ಹೇಳ್ತೀನಿ. ನಾಳೆ ನೀವು ಬನ್ನಿ, ಲೊಕೇಶನ್ ಹೇಳ್ತೀನಿ, ನಾಳೆ ಅದನ್ನು ಮಾತಾಡೋಣ. ಜುಲೈ 1ರಿಂದ ಫುಟ್ಪಾತ್ ಆಪರೇಷನ್ ಕಾರ್ಯಾಚರಣೆ ಕೈಗೆತ್ತಿಕೊಂಡಿರುವಂತಹ ಜಿಬಿಎ ಇಂದಿನಿಂದ ವೆಹಿಕಲ್ ಆಪರೇಷನ್ ಕೈಗೆತ್ತಿಕೊಂಡಿದೆ. ಇಂದಿನಿಂದ ಅಡ್ಡಾದಿಡ್ಡ ಅನಾಥ ವಾಹನಗಳನ್ನು ನಿಲ್ಲಿಸಿದವರ ವಿರುದ್ಧ ಬಿಸಿ ಮುಡಿಸೋದಕ್ಕೆ ಸಜ್ಜಾಗಿದೆ. ಫುಟ್ಪಾತ್ ಮೇಲೆ ಸಾರ್ವಜನಿಕ ಸ್ಥಳ, ಸರ್ಕಾರಿ ಕಚೇರಿಯ ಆವರಣದಲ್ಲಿ ತಿಂಗಳುಗಟ್ಟಲೆ ವಾಹನ ನಿಲ್ಲಿಸುವವರ ವಿರುದ್ಧ ಸಮರ ಸಾರಿದೆ. ಹಾಗಿದ್ರೆ ಈ ವೆಹಿಕಲ್ ತೆರವು ಕಾರ್ಯಾಚರಣೆ ಹೇಗೆ ನಡೆಯುತ್ತೆ? ಏನಿದು ವೆಹಿಕಲ್ ಆಪರೇಷನ್? ಸಾರ್ವಜನಿಕ ಸ್ಥಳಗಳಲ್ಲಿ ವಾಹನ ಪಾರ್ಕ್ ನಿಷಿದ್ಧ. ಫುಟ್ಪಾತ್ ಮೇಲೆ ವಾಹನ ನಿಲ್ಲಿಸಿದ್ರೆ ಈಗಲೇ ತೆಗೆಯಿರಿ. ಜಿಬಿಎ ಟ್ರಾಫಿಕ್ ಪೊಲೀಸರಿಂದ ಮಾಹಿತಿ ಪಡೆದಿದ್ದಾರೆ. ಇಂದಿನಿಂದ ವಾಹನಗಳ ಮೇಲೆ ಸ್ಟಿಕ್ಕರ್ ಅಂಟಿಸಲಾಗುತ್ತದೆ. ಸ್ಟಿಕ್ಕರ್ ಅಂಟಿಸಿ 1 ವಾರ ಮಾತ್ರ ಡೆಡ್ಲೈನ್. 1 ವಾರದೊಳಗೆ ವಾಹನ ತೆಗೆಯಲಿಲ್ಲ ಅಂದ್ರೆ ಜಪ್ತಿ ಮಾಡಿದ ವಾಹನ ಬಹಿರಂಗ ಹರಾಜಾಗುತ್ತದೆ. ಬಹಿರಂಗ ಹರಾಜಿನ ನಂತರ ಆದ ಹಣ ಮಾಲೀಕರಿಗೆ ಸಿಗಲ್ಲ. ಫುಟ್ಪಾತ್ ವ್ಯಾಪಾರಿಗಳ ನಂತರ ಇದೀಗ ಬೇಕಾಬಿಟ್ಟಿ ರಸ್ತೆಯಲ್ಲಿ ವಾಹನ ನಿಲ್ಲಿಸುವವರಿಗೂ ಬಿಸಿ ಮುಡಿಸೋದಕ್ಕೆ ಜಿಬಿಎ ಸಜ್ಜಾಗಿದೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ, ಇದು ಲೈವ್ ವಿಜುವಲ್ಸ್. ಇದು ಖುದ್ದು ಕೃಷ್ಣ ಬೈರೇಗೌಡರು ಫೀಲ್ಡ್ಗೆ ಇಳಿದಿದ್ದಾರೆ. ಯಾರೆಲ್ಲ ರಸ್ತೆ ಬದಿಯಲ್ಲಿ ಬಹಳ ದಿನಗಳಿಂದ ವಾಹನಗಳನ್ನ ನಿಲ್ಲಿಸಿದ್ರೋ ಆ ವಾಹನಗಳನ್ನ ಈಗ ಲಾಕ್ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ನೋಟಿಸ್ ಅನ್ನ ಕೂಡ ಕೊಡ್ತಾರೆ. ಒಂದು 7 ದಿನದ ಮಟ್ಟಿಗೆ ನೋಟಿಸ್ ಅನ್ನ ಈ ಕಾರ್ ಮೇಲೆ ಅಥವಾ ವಾಹನಗಳು ಯಾವ್ದು ನಿಲ್ಲಿಸಿದಾರೋ ರಸ್ತೆ ಬದಿಯಲ್ಲಿ, ಬೀದಿ ಬದಿಯಲ್ಲಿ ಅಥವಾ ಫುಟ್ಪಾತ್ಗಳಲ್ಲಿ ಸ್ಪೆಷಲಿ ನಿಲ್ಲಿಸಿದಾರೋ ಅದ್ರ ಮೇಲೆ ಈ ರೀತಿ ನೋಟಿಸ್ ಅನ್ನ ಅಂಟಿಸ್ತಾರೆ. 1 ವಾರದ ಗಡುವಿರುತ್ತೆ. 1 ವಾರದಲ್ಲಿ ಯಾರು ಕೂಡ ರೆಸ್ಪಾನ್ಸ್ ಕೊಟ್ಟಿಲ್ಲ, ಆ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ ಅನ್ನೋದಾದ್ರೆ ಆ ನಂತರದಲ್ಲಿ ಈ ವಾಹನಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಇವತ್ತಿನಿಂದ ಅಧಿಕೃತವಾಗಿ ಆರಂಭ ಮಾಡಲಾಗ್ತಾ ಇದೆ. ಈ ವೆಹಿಕಲ್ ಆಪರೇಷನ್ ಇವತ್ತಿನಿಂದ ಶುರುವಾಗಿದೆ. ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಖುದ್ದು ಕೃಷ್ಣ ಬೈರೇಗೌಡರು ಫೀಲ್ಡ್ಗೆ ಇಳಿದು ಈ ವಾಹನಗಳನ್ನ ಲಾಕ್ ಮಾಡುವಂತ ಕಾರ್ಯಕ್ಕೆ ಇಳಿದಿದ್ದಾರೆ. ಈಗಾಗಲೇ ಈ ಪಾದಚಾರಿ ಮಾರ್ಗವನ್ನ ಒತ್ತುವರಿ ಮಾಡಿಕೊಂಡಂತ ಬೀದಿ ಬದಿ ವ್ಯಾಪಾರಸ್ಥರು ಅವರ ವಿರುದ್ಧವಾಗಿ ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಯಾವುದೇ ಮುಲಾಜಿಲ್ಲದೆ ನಾವು ಅದನ್ನ ತೆರವುಗೊಳಿಸ್ತೀವಿ ಅನ್ನೋದನ್ನ ಹೇಳಿದ್ರು. ಯಾರೇ ಏನೇ ಹೇಳಿದ್ರು ಕೂಡ ಅದನ್ನ ನಿಲ್ಲಿಸುವಂತ ವಿಚಾರವೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಸಚಿವರು. ಈಗ ರಸ್ತೆ ಬದಿ ನಿಲ್ಲಿಸಿರುವಂತಹ ವಾಹನಗಳ ಕಥೆ ಏನು? ಹಾಗಾದ್ರೆ ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ಧೂಳು ಹಿಡಿತಾ ಇರುವಂತಹ ವಾಹನಗಳು ಅನೇಕ ಇದೆ. ಅದರ ಜೊತೆಯಲ್ಲಿ ಅನೇಕರು ಈ ರೀತಿ ರಸ್ತೆ ಬದಿ ವಾಹನವನ್ನ ನಿಲ್ಲಿಸಿ ಪಾರ್ಕ್ ಮಾಡಿ ಅದೆಲ್ಲೆಲ್ಲೋ ಹೋಗಿರ್ತಾರೆ, ಆನಂತರ ಅದನ್ನ ತಗೊಂಡು ಹೋಗಿರಲ್ಲ. ಇಂಥ ವಾಹನಗಳು ಸಿಕ್ಕಾಪಟ್ಟೆ ಇದೆ. ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಇವತ್ತಿನಿಂದ ಅಧಿಕೃತವಾದಂತಹ ಚಾಲನೆ ಸಿಗ್ತಾ ಇದೆ. ಆ ವಾಹನಗಳಿಗೆ ಒಂದು ನೋಟಿಸ್ ಅನ್ನ ಅಂಟಿಸ್ತಾ ಇದ್ದಾರೆ ನೋಡಿ. ಈ ರೀತಿ ನೋಟಿಸ್ ಅನ್ನ ಅಂಟಿಸಿರ್ತಾರೆ. ಈ ರೀತಿ ನೋಟಿಸ್ ಏನಾದರೂ ಕಂಡು ಬಂದಿದ್ದೆ ಆದಲ್ಲಿ 1 ವಾರದ ಒಳಗಾಗಿ ಆ ವಾಹನದ ಮಾಲೀಕರು ಯಾರಿರ್ತಾರೋ ಅಥವಾ ಆ ವಾಹನ ಯಾರಿಗೆ ಸೇರಿದ್ದಾಗಿರುತ್ತೋ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕಾಗತ್ತೆ. ರೆಸ್ಪಾನ್ಸ್ ಮಾಡಿದ ನಂತರದಲ್ಲಿ ಆ ವಾಹನ ಅಲ್ಲಿ ಯಾಕೆ ನಿಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತ ಫೈನ್ ಆಗಿರ್ಬೋದು, ಇತರೆ ಫೈನ್ಗಳು ದಂಡವನ್ನ ಕಟ್ಟಿದ ನಂತರದಲ್ಲಿ ಬಿಡಿಸ್ಕೊಳ್ಳುವಂತ ಪ್ರಕ್ರಿಯೆ ಕೂಡ ಇದೆ. ಆದ್ರೆ ಒಂದು ವೇಳೆ ಯಾರು 1 ವಾರದಲ್ಲಿ ಬಂದಿಲ್ಲ, ಅದಕ್ಕೆ ವಾರಸುದಾರರು ಇಲ್ಲ ಅನ್ನೋದಾದ್ರೆ ಆ ನಂತರದಲ್ಲಿ ಓಪನ್ ಆಗಿ ಹರಾಜು ಕೂಗುವಂತ ಪ್ರಕ್ರಿಯೆಯನ್ನ ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಈ ರೀತಿ ಸಾಕಷ್ಟು ವಾಹನಗಳು ರಸ್ತೆ ಬದಿಯಲ್ಲಿ ನಿಲ್ಲಿಸುತ್ತಾರೆ. ಬೀದಿ ಬದಿ ಈ ರೀತಿ ನಿಲ್ಲಿಸಿರೋದ್ರಿಂದ ಈ ಫುಟ್ಪಾತ್ ಯಾವುದು, ಜನ ಸಂಚಾರ ಮಾಡೋದೆಲ್ಲಿ ಅನ್ನುವಂಥ ಕನ್ಫ್ಯೂಷನ್ ಸಾಧಾರಣವಾಗಿ ಆಗೇ ಆಗುತ್ತೆ. ವ್ಯಾಪಾರಸ್ಥರು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಇಂಥ ವಾಹನಗಳನ್ನು ನಿಲ್ಲಿಸಿರೋದು ಇದೆಲ್ಲವೂ ಇರೋದ್ರಿಂದ ಭಾಳ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಇದೆಲ್ಲದಕ್ಕೂ ಇತಿಶ್ರೀ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೈಗೊಂಡಿರುವಂಥ ಕ್ರಮ ಇದು. ಫುಟ್ಪಾತ್ಗಳನ್ನು ಯಾವ ಕಾರಣಕ್ಕಾಗಿ ರೂಪಿಸಲಾಗಿದೆಯೋ ಆ ಕಾರಣಕ್ಕೆ ಎಲ್ಲವನ್ನೂ ಕೂಡ ತೆರವು ಮಾಡಿ ಸಂಚಾರಕ್ಕೆ, ಸುಗಮ ಸಂಚಾರಕ್ಕೆ, ಇನ್ಫ್ಯಾಕ್ಟ್
ಅನುವು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಪಣ ತೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ವೆಹಿಕಲ್ ಆಪರೇಷನ್ ಆರಂಭ ಆಗಿದೆ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.